ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥದ್ದು ನ್ಯಾಯವ್ಯಾಪ್ತಿಯ ಬಗ್ಗೆ. ಅಂದರೆ ಈ ದಿವಾನಿ ನ್ಯಾಯಾಲಯಗಳು ಏನು ಹೇಳ್ತೀವಿ, ಈ ನ್ಯಾಯಾಲಯಗಳು ಯಾವ ಪ್ರಕರಣವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅರ್ಹ ಇದ್ದಾವೆ ಅಂತಕ್ಕಂಥ ವಿಷಯವನ್ನು. ವಿ ಆರ್ ಟುಡೇ ಡಿಸ್ಕಸಿಂಗ್ ದಿ ಕಾನ್ಸೆಪ್ಟ್ ಆಫ್ jurisdiction of the civil courts. jurisdiction of the civil courts. ಈಗಾಗಲೇ ನಿಮಗೆ ಒಂದು ಪರಿಕಲ್ಪನೆ ಇದೆ ಅಂದ್ಕೊಳ್ತೀನಿ. ಹೈಕೋರ್ಟು, ಸುಪ್ರೀಂ ಕೋರ್ಟ್ಗಳಲ್ಲಿ ಸಿವಿಲ್ ಕೋರ್ಟು ಮತ್ತು ಕ್ರಿಮಿನಲ್ ಕೋರ್ಟ್ ಅಂತಕ್ಕಂಥದ್ದು ಬೇರೆ ಬೇರೆ ವಿಂಗಡಣೆ ಇಲ್ಲ. ಆದರೆ ಅದು ಜಿಲ್ಲಾ ಮಟ್ಟದಲ್ಲಿ ಬಂದಾಗ ಇಟ್ ಗೆಟ್ಸ್ ಡಿವೈಡೆಡ್ ಇಂಟು 2 classes. ಒನ್ ಈಸ್ ಕಾಲ್ಡ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್, ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್. ಎನದರ್ ಈಸ್ ಕಾಲ್ಡ್ ದಿ ಸೆಷನ್ಸ್ ಕೋರ್ಟ್ ಅಂತ ಹೇಳ್ತೀವಿ. ಸೆಷನ್ಸ್ ಕೋರ್ಟ್ಸು ಕ್ರಿಮಿನಲ್ ಪ್ರಕರಣಗಳನ್ನು ನೋಡ್ತದೆ. ಇಟ್ ಲುಕ್ಸ್ ಇಂಟು ಆರ್ ಅಡ್ಜುಡಿಕೇಟ್ಸ್ ದಿ ಮ್ಯಾಟರ್ಸ್ ರಿಲೇಟಿಂಗ್ ಟು ಕ್ರಿಮಿನಲ್ ಅಫೆನ್ಸಸ್. ಆನ್ ದ ಅದರ್ ಹ್ಯಾಂಡ್ ದಿ ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ ಡೀಲ್ಸ್ ವಿತ್ ದಿ ಸಿವಿಲ್ ಮ್ಯಾಟರ್ಸ್, ದಿವಾನಿ ವಿಷಯಗಳನ್ನು. ಹಾಗೇನೆ ಈ ದಿವಾನಿ ವಿಷಯಗಳನ್ನ ಡಿಸ್ಟ್ರಿಕ್ಟ್ ಕೋರ್ಟನ್ನು ಅಧೀನದಲ್ಲಿ ಬರ್ತಕ್ಕಂತಹ ಕೋರ್ಟ್ಗಳನ್ನು ನಾವು ಚರ್ಚೆ ಮಾಡೋದಾದರೆ ಜೂನಿಯರ್ ಸಿವಿಲ್ ಕೋರ್ಟ್ ಅಂತ ಹೇಳ್ತೀವಿ, ಸೀನಿಯರ್ ಸಿವಿಲ್ ಕೋರ್ಟ್ ಅಂತ ಹೇಳ್ತೀವಿ. ಜೂನಿಯರ್ ಸಿವಿಲ್ ಕೋರ್ಟ್, ಸಿವಿಲ್ ಕೋರ್ಟ್ ಆಫ್ ಜೂನಿಯರ್ ಜಡ್ಜಸ್ ಅಂತಾರೆ, ಸಿವಿಲ್ ಕೋರ್ಟ್ ಆಫ್ ಸೀನಿಯರ್ ಜಡ್ಜಸ್ ಅಂತಾರೆ. ಈ 2 ತೆರನಾದಂತಹ ಭಾಗಗಳನ್ನು ನಾವು ಕಾಣ್ತೀವಿ. ಮತ್ತು ಮುಂದುವರೆದು ಕೆಲವು ಕಡೆ ಸ್ಮಾಲ್ ಕಾಜಸ್ ಕೋರ್ಟ್ ಅಂತಲೂ ಇರ್ತದೆ. ಸ್ಮಾಲ್ ಕಾಜಸ್ ಕೋರ್ಟ್, ಈ ಎಲ್ಲ ಕೋರ್ಟ್ಗಳಿಗೂ ನಿರ್ಧರಿತವಾದಂತಹ ನ್ಯಾಯಿಕ ವ್ಯಾಪ್ತಿ ಇರ್ತದೆ. ನಿರ್ಧರಿತವಾದಂಥ ನ್ಯಾಯಿಕ ವ್ಯಾಪ್ತಿ ಇರ್ತದೆ. ಅಂದರೆ ಒಬ್ಬ ನ್ಯಾಯವಾದಿಯಾಗಿ ಒಬ್ಬ ಲಾಯರು ಯಾವ ಪ್ರಕರಣವನ್ನು ಯಾವ ನ್ಯಾಯಾಲಯದ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಆ ನ್ಯಾಯವಾದಿಗೆ ಪ್ರಮುಖ ವಿಷಯವಾಗಿರ್ತದೆ. ಒಂದು ವೇಳೆ ಯಾವ ನ್ಯಾಯಾಲಯದಲ್ಲಿ ತೆಗೆದುಕೊಂಡು ಹೋಗಬೇಕಂತಕ್ಕಂತಹ ಒಂದು ಉದ್ದೇಶ ಇರ್ತದೋ, ಕಾನೂನಾತ್ಮಕ ಅವಕಾಶ ಇರ್ತದೋ, ಅದನ್ನು ಹೊರತುಪಡಿಸಿ ಬೇರೆ ನ್ಯಾಯಾಲಯದಲ್ಲಿ ಆ ಒಂದು ವ್ಯಾಜ್ಯವನ್ನು ತೆಗೆದುಕೊಂಡು ಹೋದರೆ ಅದು ಜುರಿಸ್ಡಿಕ್ಷನ್ಗೆ ಹೊರತಾಗಿರ್ತದೆ. ಆವಾಗ ಅದರ ತೀರ್ಪು ಬಂದರೂ ಅದಕ್ಕೆ ಮಾನ್ಯತೆ ಇರೋದಿಲ್ಲ ಅಂತಕ್ಕಂಥದ್ದನ್ನು ಅತಿ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕು. ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ನೋಡ್ತೀನಿ ಅನ್ನೋದನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಲಿಸ್ಟೆಡ್ ವಾಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ. jurisdiction of the civil courts. ನೋಡಿ, ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಐ ವಿಲ್ ಟ್ರೈ ಟು ಟೆಲ್ ಯು ದ ಮೀನಿಂಗ್ ಆಫ್ ದಿಸ್ ಫಸ್ಟ್. ಇದರ ಅರ್ಥ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮೊದಲು ನೋಡೋಣ. ಅದಾದ ನಂತರ ಜ್ಯೂರಿಸ್ಡಿಕ್ಷನ್ನು ಮತ್ತು ಒಪ್ಪಿಗೆ ಅಂತಕ್ಕಂಥ ಒಂದು ವಿಷಯ. ಜ್ಯೂರಿಸ್ಡಿಕ್ಷನ್ನು ಮತ್ತು ಒಪ್ಪಿಗೆ ಅಂತಂದರೆ ಯಾವ್ದಾರ ಕೋರ್ಟಲ್ಲಿ ನಾವಿಬ್ಬರು ಒಪ್ತೀವಿ ಸರ್, ಇಬ್ಬರು ಪಾರ್ಟಿ ಒಪ್ಪಿದ್ದೀವಿ, ನೀವು ಬಗೆಹರಿಸ್ಕೊಡಿ ನಮ್ಗೆ ಅಂಥೇಳಿ ಹೇಳಿದರೆ ಏನಾಗುತ್ತೆ. ಆಮೇಲೆ ಒಂದು ಕೋರ್ಟಿಗೆ ನ್ಯಾಯಿಕ ವ್ಯಾಪ್ತಿ ಇರ್ತದೆ, ಇಲ್ಲದೇ ಇರದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್, ನ್ಯಾಯಿಕ ವ್ಯಾಪ್ತಿ ಇಲ್ಲ ಅಂತಂದಾಗ ಏನಾಗುತ್ತೆ, ಅಧೀನ ವ್ಯಾಪ್ತಿಗೆ ನ್ಯಾಯಿಕ ವ್ಯಾಪ್ತಿನೂ ಅನ್ಬೋದು ನೀವು. ಅಧೀನ ವ್ಯಾಪ್ತಿಗೆ ನ್ಯಾಯಿಕ ವ್ಯಾಪ್ತಿ ಅಂತಲೂ ಹೇಳ್ಬೋದು, ಇಲ್ಲದಿರುವುದು. ಆಮೇಲೆ ಅಧೀನ ವ್ಯಾಪ್ತಿಯ ಅಕ್ರಮ ಬಳಕೆ, ಅಧೀನ ವ್ಯಾಪ್ತಿಯ ಅಕ್ರಮ ಬಳಕೆ, ಇದರದ್ದು ಅಕ್ರಮವಾದಂತಹ ಬಳಕೆ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ದೆನ್ ಜುರಿಸ್ಡಿಕ್ಷನಲ್ ಫ್ಯಾಕ್ಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಲಾಯರ್. ಜುರಿಸ್ಡಿಕ್ಷನಲ್ ಫ್ಯಾಕ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎ ಲಾಯರ್ ಹೂ ಈಸ್ ಲಿಟಿಗಂಟ್ ಆಫ್ ಸಿವಿಲ್ ಕೇಸಸ್. ಯಾವ ನ್ಯಾಯವಾದಿಗಳು ಸಿವಿಲ್ ಪ್ರಕರಣಗಳನ್ನು ವಾದ ಮಾಡ್ತಾರೆ, ಅವ್ರಿಗೆ ಇದು ಬಹಳಷ್ಟು ಮುಖ್ಯ ಆಗುತ್ತೆ. ಹಿ ಹ್ಯಾಸ್ ಟು ಲುಕ್ ಇನ್ ಟು ದಿಸ್ ಫ್ಯಾಕ್ಟ್. ಈ ಒಂದು ವಾಸ್ತವವನ್ನು ಅವನು ತಿಳ್ಕೊಂಡಿರಬೇಕು, ರೈಟ್. ದೆನ್ ಡಿಸಿಷನ್ ಆ್ಯಸ್ ಟು ಜ್ಯೂರಿಸ್ಡಿಕ್ಷನ್, ಇದರಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರುಗಳು ನ್ಯಾಯವ್ಯಾಪ್ತಿಯ ಬಗ್ಗೆ ಮೊದಲನೇ ನಿರ್ಧಾರ ತಗೋಬೇಕಾಗ್ತದೆ. ದೆನ್ ಕೋರ್ಟ್ಸು ಮತ್ತು ಟ್ರಿಬ್ಯುನಲ್ಗಿರುವಂಥ ನ್ಯಾಯಿಕ ವ್ಯಾಪ್ತಿಯಲ್ಲಿಯ ವ್ಯತ್ಯಾಸಗಳು, ಇದ್ರ ಜೊತೆಗೆ ನಾವೇನು ಮಾಡ್ಬೋದು ಅಂತಂದರೆ ಪ್ರಕರಣಗಳನ್ನು ಚರ್ಚೆ ಮಾಡ್ಬೋದು. ವಿ ಕ್ಯಾನ್ ಡಿಸ್ಕಸ್ ದಿ ಕೇಸ್ ಲಾಸ್ ಆ್ಯಂಡ್ ಕೈಂಡ್ಸ್ ಆಫ್ ಜ್ಯೂರಿಸ್ಡಿಕ್ಷನ್. ಈ ಒಂದು ನ್ಯಾಯಿಕ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅನೇಕ ಪ್ರಕಾರಗಳನ್ನು ನಾವು ನೋಡ್ತೀವಿ. ಆದ್ದರಿಂದ
ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ನಿಮ್ಮ ವೃತ್ತಿಯ ದೃಷ್ಟಿಯಿಂದ ಈ ಒಂದು ವಿಡಿಯೋ ನಿಮಗೆ ಬಹಳ ಮಹತ್ವವನ್ನು ಪಡ್ಕೊಳ್ತದೆ ಅಂತ ಹೇಳ್ತಾ ಲೆಟ್ ಅಸ್ ನೌ ಸಿ ಒನ್ ಬೈ ಒನ್. ಮೀನಿಂಗ್ ವಾಟ್ ಈಸ್ ಅಂಡರ್ಸ್ಟುಡ್ ಬೈ ಜ್ಯೂರಿಸ್ಡಿಕ್ಷನ್. ದಿವಾನಿ ನ್ಯಾಯಾಲಯಗಳ ನ್ಯಾಯ ವ್ಯಾಪ್ತಿನಿ ಅಂತ ಹೇಳ್ಬೋದು ನೀವು. ನ್ಯಾಯಿಕ ವ್ಯಾಪ್ತಿ. ಇಲ್ಲೆಲ್ಲ ಅಧೀನ ವ್ಯಾಪ್ತಿ ಅಂತಿರುವಲ್ಲಿ ನೀವು ನ್ಯಾಯಿಕ ವ್ಯಾಪ್ತಿ ಅಂತ ಹೇಳಿದರೂ ತಪ್ಪೇನಾಗಲಿಕ್ಕಿಲ್ಲ. ಅಧೀನ ವ್ಯಾಪ್ತಿಯನ್ನು ನಾವೇನು ಹೇಳ್ಬೋದು, ನ್ಯಾಯಿಕ ವ್ಯಾಪ್ತಿ ಅಂತಲೂ ಹೇಳ್ಬೋದು, ಅಥವಾ ಅಧಿಕಾರ ವ್ಯಾಪ್ತಿ ಅಂತಲೂ ಹೇಳ್ಬೋದು. ಇದಕ್ಕೆ ಅಧಿಕಾರ ವ್ಯಾಪ್ತಿ ಅಂತಲೂ ಹೇಳ್ಬೋದು. ಏನು ಹಂಗಂದ್ರೆ ಮೀನಿಂಗ್ ಏನಿದ್ರದ್ದು ಅಂಥೇಳಿ ನಾವು ನೋಡೋದಾದರೆ, ಜ್ಯೂರಿಸ್ಡಿಕ್ಷನ್ ಮೀನ್ಸ್ ದಿ ಅಥಾರಿಟಿ ಆಫ್ ಎ ಕೋರ್ಟ್. ದಿಸ್ ಈಸ್ ದಿ ಅಥಾರಿಟಿ ಆಫ್ ಎ ಪರ್ಟಿಕ್ಯುಲರ್ ಕೋರ್ಟ್. ಯಾವುದೇ ಒಂದು ನ್ಯಾಯಾಲಯ ಇದೆಯಲ್ಲ, ಅದು ಆ ಒಂದು ವಿಷಯದ ಮೇಲೆ ನಿರ್ಧರಿಸುವಂತಹ ಅಧಿಕಾರ, ಆ ಒಂದು ವಿಷಯದ ಮೇಲೆ ನ್ಯಾಯಿಕ ವಿಚಾರಗಳ ವಿಮರ್ಶೆಗಳನ್ನು ಮಾಡುವಂತಹ ವಿಷಯ ಮತ್ತು ತೀರ್ಪು ಕೊಡುವಂತಹ ವಿಷಯ. ಈ ಎರಡೂ ವಿಷಯಗಳ ಮೇಲೆ ಇರುವಂತಹ ಅಧಿಕಾರವನ್ನು ನಾವೇನು ಹೇಳ್ತೀವಿ, ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ಜ್ಯೂರಿಸ್ಡಿಕ್ಷನ್ ಮೀನ್ಸ್ ದ ಅಥಾರಿಟಿ ಆಫ್ ಎ ಕೋರ್ಟ್ ಟು ಹಿಯರ್ ಆ್ಯಂಡ್ ಡಿಸೈಡ್ the case. Hear and decide the case. If a court acts without jurisdiction, its decree becomes null and void. ಅದರ ನಿರ್ಧಾರ ಏನಾಗುತ್ತೆ, ಶೂನ್ಯವಾಗುತ್ತೆ, ಅದರ ತೀರ್ಪು ಶೂನ್ಯವಾಗುತ್ತೆ ಅನ್ನೋದು ಈ ಜ್ಯೂರಿಸ್ಡಿಕ್ಷನ್ನ ಮೀನಿಂಗ್. ಓಕೆ. ಆಡಳಿತ ವ್ಯಾಪ್ತಿ ಅಥವಾ ನ್ಯಾಯಿಕ ವ್ಯಾಪ್ತಿ ಎಂದರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನು ವಿಚಾರ ಮಾಡುವ ಮತ್ತು ತೀರ್ಪು ನೀಡುವ ಎರಡೂ ಅಧಿಕಾರ ಇರಬೇಕು. ವಿಚಾರ ಮಾಡುವ ಮತ್ತು ತೀರ್ಪು ನೀಡುವ ಎರಡೂ ಅಧಿಕಾರ ಅದಕ್ಕಿತ್ತಂತಂದ್ರೆ ನಾವೇನು ಹೇಳ್ಬೋದು, ಆ ಒಂದು ನ್ಯಾಯಾಲಯಕ್ಕೆ ಆ ವಿಷಯದ ಮೇಲೆ ನ್ಯಾಯಿಕ ವ್ಯಾಪ್ತಿ ಇದೆ ಅಂತ ಹೇಳ್ಬೋದು. ವಿ ಕ್ಯಾನ್ ಟೆಲ್ ದಟ್ ಇಫ್ ಇಟ್ ಹ್ಯಾಸ್ ದ ಅಥಾರಿಟಿ ಟು ಹಿಯರ್ ಆಸ್ ವೆಲ್ ಆಸ್ ಡಿಸೈಡ್, ದೆನ್ ವಿ ಕ್ಯಾನ್ ಕಾಲ್ that particular court is having a jurisdiction. Okay. Adhikara vyapti or jurisdiction includes, this is very important, both power to hear and to decide. It should have powers on two concepts. It should have a power to hear the matter as well as it would have a power to give the decision. If both are together there, then it constitutes jurisprudence. ಕೇವಲ ಹಿಯರ್ ಮಾಡುವಂಥ ಅಧಿಕಾರ ಇದ್ರೆ ಆಗೋದಿಲ್ಲ, ಕೇವಲ ಜಜ್ಮೆಂಟ್ ಕೊಡುವಂಥ ಅಧಿಕಾರ ಇದ್ರೆ ಆಗೋದಿಲ್ಲ, ಎರಡೂ ಸೇರಿ ಇರಬೇಕು. ಮಿಯರ್ ಪವರ್ ಟು ಹಿಯರ್ ಕ್ಯಾನಾಟ್ ಬಿ ಎ ಜ್ಯೂರಿಸ್ಡಿಕ್ಷನ್. ಒಂದು ನ್ಯಾಯಿಕ ವ್ಯಾಪ್ತಿ ಎಂದರೆ ಕೇವಲ ವಿಚಾರಣೆ ಮಾಡುವ ಅಧಿಕಾರ ಅಲ್ಲ, ಅದರ ಜೊತೆಗೆ ಆ ವಿಷಯದ ಮೇಲೆ ತೀರ್ಮಾನಿಸುವ ಅಧಿಕಾರವನ್ನು ಅದು ಹೊಂದಿರಬೇಕು. ಅಂದರೆ ಮಾತ್ರ ಅದು ನ್ಯಾಯಿಕ ವ್ಯಾಪ್ತಿ ಆಗ್ತದೆ. ಕೇವಲ ವಿಚಾರಣೆ ಮಾಡುವ ಶಕ್ತಿ ಇದ್ದರೆ ಮಾತ್ರ ಅದನ್ನು ನ್ಯಾಯಿಕ ವ್ಯಾಪ್ತಿ ಎಂದು ಕರೆಯಲು ಸಾಧ್ಯವಿಲ್ಲ. ನ್ಯಾಯಿಕ ವ್ಯಾಪ್ತಿ ಎಂದು ಕರೆಯಲು ಸಾಧ್ಯವಿಲ್ಲ. ಅದನ್ನು ಈ ಪ್ರಕರಣದಲ್ಲಿ ನಿರ್ಧರಿಸಲಾಗಿದೆ. ದಟ್ ಈಸ್ ಡಿಸೈಡೆಡ್ ಇನ್ ಆಫೀಷಿಯಲ್ ಟ್ರಸ್ಟಿ ವರ್ಸಸ್ ಸಚೀಂದ್ರನಾಥ್ ಅಂತಕ್ಕಂತಹ ಪ್ರಕರಣದಲ್ಲಿ ಈ ಎರಡೂ ಅಧಿಕಾರಿಗಳು ಆ ಒಂದು ನ್ಯಾಯಾಲಯಕ್ಕೆ ಇರಬೇಕು. ಇದ್ದರೆ ಮಾತ್ರ ಅದಕ್ಕೆ ನಾವು ನ್ಯಾಯಿಕ ವ್ಯಾಪ್ತಿ ಅಂತ ಹೇಳ್ತೀವಿ ಅನ್ನೋದನ್ನು ಈ ಪ್ರಕರಣದಲ್ಲಿ 1969ರಲ್ಲಿ ನಿರ್ಧರಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಕನ್ಸೆಂಟ್. ನೋಡಿ, ಒಂದು ನ್ಯಾಯಿಕ ವ್ಯಾಪ್ತಿಯಲ್ಲಿ ಆ ಒಂದು ನ್ಯಾಯಾಲಯಕ್ಕೆ ನ್ಯಾಯಿಕ ವ್ಯಾಪ್ತಿ ಇಲ್ಲ ಅಂದ್ಕೊಳ್ಳೋಣ. ಆದರೆ ಅಲ್ಲಿ ನ್ಯಾಯಕ್ಕೆ ಹೋದಂತಹ ಎರಡು ಪಾರ್ಟಿಗಳು, ಅಪ್ಲಿಕೆಂಟ್ ಆ್ಯಂಡ್ ದಿ ಡಿಪೆಂಡೆಂಟ್, ಅವರು ಪರವಾಗಿಲ್ಲ ಸರ್, ನಾವು ಇಬ್ಬರೂ ಒಪ್ಕೊತೀವಿ, ನೀವು ನಮಗೆ ನ್ಯಾಯ ಕೊಡಿ, ಜಸ್ಟಿಸ್ ಕೊಡಿ, ಈ ಕೇಸನ್ನು ಹಿಯರ್ ಮಾಡಿ, ಆಮೇಲೆ ನಮಗೆ ತೀರ್ಪು ಕೊಡಿ, ಪ್ರಾಬ್ಲಮ್ ಇಲ್ಲ, ನಾವು ಒಪ್ಕೊಳ್ತೀವಿ ಅಂಥೇಳಿ ಹೇಳುವಂತಹ ಸಂದರ್ಭ ಬರ್ಬೋದು. ಅಂದರೆ ಪಾರ್ಟಿಗಳೇ ಹೇಳ್ಬೋದು, ಪರವಾಗಿಲ್ಲ ಸರ್, ನಮ್ಮ ಮನೆ ಹತ್ರ ಇದೆ ನ್ಯಾಯಾಲಯ, ನೀವೇ ತೀರ್ಪು ಕೊಟ್ಬಿಡಿ ಸರ್, ನಾವು ಒಪ್ಕೊಳ್ತೀವಿ ಅಂತ ಹೇಳ್ಬೋದು. ಆದರೆ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ. Jurisdiction is the authority of a court
to hear and decide a case that we have studied. It is conferred by law. ಈ ಒಂದು ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? It is given by law. It is given by law. As far as the jurisdiction of the civil court is concerned, state government will enact a law and give the power to the civil courts. ನೆನ್ಪಿಟ್ಕೊಳ್ಳಿ, ರಾಜ್ಯದ ಶಾಸಕಾಂಗ ಕಾನೂನನ್ನು ಮಾಡ್ತದೆ, ವಿಧಾನಮಂಡಲ ಕಾನೂನನ್ನು ಮಾಡಿ ಹೇಳ್ತದೆ ನಿನಗೆ ಇಂತಿಂಥ ಅಧಿಕಾರ ಇದೆ, ನೀ ಇದರಲ್ಲಿ ನ್ಯಾಯಿಕ ನಿರ್ಧಾರವನ್ನು ಕೊಡ್ಬೋದು, ನಿನಗೆ ನ್ಯಾಯಿಕ ವ್ಯಾಪ್ತಿ ಇದೆ ಅಂಥೇಳಿ ಹೇಳುವಂಥದ್ದು. ಕಾನೂನು ಪ್ರಕಾರ ಹೇಳಿದ್ದಲ್ಲಿ ಮಾತ್ರ ಅಧಿಕಾರ ಇದೆ. ನಾಟ್ ಬೈ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್. ನಾಟ್ ಬೈ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್. ನೋಡಿ, ಅಧೀನ ವ್ಯಾಪ್ತಿ ಅಥವಾ ನ್ಯಾಯಿಕ ವ್ಯಾಪ್ತಿ ಅಂದರೆ ನ್ಯಾಯಾಲಯದ ವಿಚಾರಣೆ ಮಾಡುವಂತಹ ಮತ್ತು ತೀರ್ಪು ಕೊಡುವಂತಹ ಹಕ್ಕು. ಆದರೆ ಈ ಹಕ್ಕು ಯಾರಿಂದ ಬಂದಿರ್ತದೆ? ಕಾನೂನು ಮುಖಾಂತರ ಬಂದಿರ್ತದೆ. The power, the court gets such power only by an act of state legislature. Only by an act of state legislature. ರಾಜ್ಯ ಸರ್ಕಾರ ಮಾಡಿದ ಕಾನೂನಿನ ಪ್ರಕಾರ ಯಾವ ನ್ಯಾಯಾಲಯಕ್ಕೆ ಏನು ಅಧಿಕಾರ ಎಂಬುದನ್ನು ನಿರ್ಧರಿಸಲಾಗಿರುತ್ತೆ. ಅದನ್ನು ಯಾರೋ ನಾವು ಒಪ್ಕೊಂಡು ನಮ್ಮ ಮಧ್ಯೆ ಒಪ್ಪಂದ ಮಾಡಿಕೊಂಡು ಜ್ಯೂರಿಸ್ಡಿಕ್ಷನ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ parties cannot by consent, parties cannot by their consent or waiver or contract give jurisdiction to a court which otherwise has none. ನೋಡಿ, ಯಾವುದೇ ನ್ಯಾಯಾಲಯಕ್ಕೂ ಯಾವುದೇ ತೆರನಾದಂತಹ ಅಧಿಕಾರ ಬರೋದಿಲ್ಲ. ಯಾವುದರಿಂದ? ನೀವೇನೋ ಒಪ್ಕೊಂಡು, ನೀವೇನೋ ನಿಮ್ಮ ಏನು ಹಕ್ಕನ್ನು ತ್ಯಜಿಸಿ, ಅಥವಾ ನೀವು ಒಂದು ಒಪ್ಪಂದ ಮಾಡಿಕೊಂಡು ನೀವು ಕೋರ್ಟ್ಗೆ ಹೋಗಿ, ಸರ್ ನಾವು ಒಪ್ಕೊಂಡಿದ್ದೀವಿ, ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ, ನೀವು ನಡೆಸ್ರಿ ಅಂತ ಹೇಳೋಕ್ಕೆ ನಮ್ಮ ನ್ಯಾಯಿಕ ವ್ಯವಸ್ಥೆಯಲ್ಲಿ ಅವಕಾಶವಿಲ್ಲ. ಕನ್ವರ್ಸ್ಲಿ, ಇಫ್ ಎ ಕೋರ್ಟ್ ಆಲ್ರೆಡಿ ಹ್ಯಾಸ್ ಎ ಜ್ಯೂರಿಸ್ಡಿಕ್ಷನ್ ಅಂಡರ್ ಲಾ, ಪಾರ್ಟೀಸ್ ಕೆನಾಟ್ ಔಟ್ ಇಟ್. ನೋಡಿ, ಅಕಸ್ಮಾತು ಒಂದು ಪರ್ಟಿಕ್ಯುಲರ್ ದಿವಾನಿ ನ್ಯಾಯಾಲಯದಲ್ಲಿ ಅಥವಾ ನಾಗರಿಕ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯಿಕ ವ್ಯಾಪ್ತಿ ಕಾನೂನು ಪ್ರಕಾರ ಇದೆ. ಕೋರ್ಟ್ ಈಸ್ ಹ್ಯಾವಿಂಗ್ ಜ್ಯೂರಿಸ್ಡಿಕ್ಷನ್ ಅಂಡರ್ ದ ಲಾ, ದಿಸ್ ಲಾ, ಅಂಡರ್ ದ ಲಾ ಇದೆ. ಆವಾಗ ನಾವು ಹೋಗ್ಬಿಟ್ಟು ಇಲ್ಲ ಸರ್ ನಾವು ನಿಮ್ಮ ಕೋರ್ಟಲ್ಲಿ ಕೇಸ್ ಹಾಕಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಇಫ್ ದ ಜ್ಯೂರಿಸ್ಡಿಕ್ಷನ್ ಈಸ್ ಫಾರ್ ಪರ್ಟಿಕ್ಯುಲರ್ ಕೋರ್ಟ್, ಯು ಹ್ಯಾವ್ ಟು ಗೋ ಟು ದ್ಯಾಟ್ ಕೋರ್ಟ್ ಓನ್ಲಿ. ಯು ಕೆನಾಟ್ ಗೋ ಆ್ಯಂಡ್ ಸೇ ನೋ ಸರ್ ನಿಮ್ಮ ಹತ್ರ ನಾವು ಬರೋದಿಲ್ಲ, ವಿಲ್ ಗೋ ಟು ಸಮ್ ಅದರ್ ಕೋರ್ಟ್ ಅಂತೇಳಿ ಹೇಳುವಂತಹ ಅಧಿಕಾರವೂ ಕೂಡ ಯಾರಿಗಿಲ್ಲ ಅಂತಕ್ಕಂಥದ್ದು ಅದರ ಅರ್ಥ. ಹಾಗೆಯೇ ನ್ಯಾಯಾಲಯಕ್ಕೆ ಕಾನೂನು ಪ್ರಕಾರ ನ್ಯಾಯಿಕ ವ್ಯಾಪ್ತಿ ಇದ್ದರೆ ಪಕ್ಷಗಳು ತಮ್ಮ ಒಪ್ಪಂದದಿಂದ ಅದನ್ನು ತೆಗೆದು ಹಾಕುವ ಹಾಗಿಲ್ಲ. ಪಾರ್ಟಿ ಟು ಡಿಸ್ಪ್ಯೂಟ್ ನೋ ವಿಲ್ ನಾಟ್ ಕಮ್ ಟು ಯುವರ್ ಕೋರ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಕುಟುಂಬ ಸಂಬಂಧಿತ ಪ್ರಕರಣವನ್ನು ವಾಹನ ಅಪಘಾತ ದಾವೆ ನ್ಯಾಯಮಂಡಲಿಗೆ ತಂದರೆ ಇಬ್ಬರೂ ಒಪ್ಪಿಕೊಂಡರೂ ಅದಕ್ಕೆ ನ್ಯಾಯಿಕ ವ್ಯಾಪ್ತಿ ಬರುವುದಿಲ್ಲ. ಅದಕ್ಕೆ ನ್ಯಾಯಿಕ ವ್ಯಾಪ್ತಿ ಬರುವುದಿಲ್ಲ. ಒಂದು ಎಕ್ಸಾಂಪಲ್, ನೀವು ಮೋಟರ್ ವೆಹಿಕಲ್ ಟ್ರೈಬ್ಯುನಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಯಾವುದೋ ಸಿವಿಲ್ ಕೇಸ್ ಮಾಡ್ತೀನಿ ಅಂತ ಇಬ್ಬರು ಒಪ್ಕೊಂಡು ಹೋದರೆ ದಟ್ ಈಸ್ ನಾಟ್ ಪರ್ಮಿಟೆಡ್. ದಟ್ ಈಸ್ ನಾಟ್ ಪರ್ಮಿಟೆಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಒಪ್ಪಿಗೆ ಮತ್ತು ಈ ನ್ಯಾಯಿಕ ವ್ಯಾಪ್ತಿಯ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ನಾನು ನಿಮಗಿಲ್ಲಿ ವಿವರಿಸಿದ್ದೀನಿ. ಐ ಹ್ಯಾವ್ ಟೋಲ್ಡ್. ಒನ್ ಕೇಸ್ ಈಸ್ ದೇರ್. ಡಿಫೆಕ್ಟ್ ಆಫ್ ಜ್ಯೂರಿಸ್ಡಿಕ್ಷನ್ ಸ್ಟ್ರೈಕ್ ಎಟ್ಸ್ ದ ವೆರಿ ಅಥಾರಿಟಿ ಆಫ್ ದ ಕೋರ್ಟ್. ನೋಡಿ, ಒಂದು ವೇಳೆ ನ್ಯಾಯಿಕ ವ್ಯಾಪ್ತಿ ಇಲ್ಲದೆಯೇ ನಿರ್ಧರಿಸಿದಂತಹ ಪ್ರಕರಣ ಹೆಂಗಾಗತ್ತೆ ಅಂತಂದ್ರೆ, ಇಟ್ ವಿಲ್ ಗೋ ಟು ದ ರೂಟ್ ಆಫ್ ಅಥಾರಿಟಿ ಆ್ಯಂಡ್ ಇಟ್ ಬಿಕಮ್ಸ್ ನಲ್ ಆ್ಯಂಡ್ ವಾಯ್ಡ್ ಆ್ಯಂಡ್ ಕ್ಯಾನಾಟ್ ಬಿ ಕ್ಯೂರ್ಡ್ ಬೈ ಕನ್ಸೆಂಟ್ ಆರ್ ವೇವರ್. ಪರವಾಗಿಲ್ಲ ಸರ್, ನೀವು ಜಜ್ಮೆಂಟ್ ಕೊಟ್ಟದ್ದನ್ನು ನಾವಿಬ್ಬರು ಒಪ್ಕೊಂತೀವಿ ಅಂದ್ರೂ ನ್ಯಾಯಾಲಯದ ದೃಷ್ಟಿಯಲ್ಲಿ ಅಥವಾ ಕಾನೂನಿನ ದೃಷ್ಟಿಯಲ್ಲಿ ದಟ್ ಈಸ್ ನಾಟ್ ಎ ಡಿಕ್ರಿ ಅಟ್ ಆಲ್, ದಟ್ ಈಸ್ ನಾಟ್ ಎ ಜಜ್ಮೆಂಟ್ ಅಟ್ ಆಲ್. The decision of that judgment is null and void from the beginning. ಯಾವತ್ತೋ ಆ ವಿಷಯದ ಬಗ್ಗೆ ಈ ನ್ಯಾಯಾಲಯ ಹಿಂಗೆ ಹೇಳಿದೆ ಅಂತ ನೀವು ತೀರ್ಪು ಎತ್ಕೊಂಡು ಬಂದು ತೋರಿಸಿದರೆ ಕಾನೂನಾತ್ಮಕವಾಗಿ ಯಾರೂ ಅದನ್ನು ಒಪ್ಪುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದಿದು. ಅಧೀನ ವ್ಯಾಪ್ತಿ, ನ್ಯಾಯವ್ಯಾಪ್ತಿ ಇಲ್ಲದಿರುವ ನ್ಯಾಯಾಲಯದ ಅಧಿಕಾರವನ್ನೇ ನಾಶ ಮಾಡುತ್ತದೆ. ನ್ಯಾಯವ್ಯಾಪ್ತಿ ಇಲ್ಲದಿರುವ ಒಂದು ಅಧಿಕಾರ ಅಥವಾ ತೀರ್ಪು ಇದೆಯಲ್ಲ, ಅದು ಆ ಒಂದು ತೀರ್ಪನ್ನೇ ನಾಶ ಮಾಡುತ್ತದೆ. ಇದನ್ನು ಒಪ್ಪಿಗೆ ಅಥವಾ ತ್ಯಾಗದಿಂದ ಸರಿಪಡಿಸಲು ಸಾಧ್ಯವಿಲ್ಲ. ದೆನ್
lack of jurisdiction and irregular exercise of jurisdiction. This is another situation. ಒಂದು ನ್ಯಾಯಿಕ ವ್ಯಾಪ್ತಿಗೆ ಒಂದು ನ್ಯಾಯಾಲಯಕ್ಕೆ ನ್ಯಾಯಿಕ ವ್ಯಾಪ್ತಿ ಇದೆ. ಯಾವುದೇ ಒಂದು ನ್ಯಾಯಾಲಯಕ್ಕೆ ನ್ಯಾಯಿಕ ವ್ಯಾಪ್ತಿ ಇದೆ. ನ್ಯಾಯಿಕ ವ್ಯಾಪ್ತಿ ಇದ್ದಂತಹ ನ್ಯಾಯಾಲಯ ನ್ಯಾಯವನ್ನು ಕೊಡುವ ವಿಷಯದಲ್ಲಿ ಹೊಣೆಗಾರಿಕೆಯಿಂದ ನುಡಿಸಿಕೊಳ್ತದೆ, ಅಥವಾ ನಿರ್ಲಕ್ಷ್ಯ ವಹಿಸ್ತದೆ, ಅಥವಾ ತಪ್ಪು ತೀರ್ಪನ್ನು ಕೊಡುತ್ತದೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ? ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್ ಆ್ಯಂಡ್ ಇರ್ರೆಗ್ಯುಲರ್ ಎಕ್ಸರ್ಸೈಸ್ ಆಫ್ ಜ್ಯೂರಿಸ್ಡಿಕ್ಷನ್. ನೋಡಿ, ಎರಡು ಸಿಚುವೇಶನ್. ಹಿಂದಿನ ಸಿಚುವೇಶನ್ ನಾವು ಏನು ಕಲ್ತಿದ್ದೀವಿ ಅಂದರೆ, ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್, ನಿಮಗೆ ನ್ಯಾಯಿಕ ವ್ಯಾಪ್ತಿ ಇಲ್ಲ ಅಂದರೆ ಆ ಕೋರ್ಟಿನ ತೀರ್ಪೇ ಅಲ್ಲ. ಆದರೆ ನಿಮಗೆ ನ್ಯಾಯಿಕ ವ್ಯಾಪ್ತಿ ಇದೆ. ನೋಡಿ, ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್ ಏನು ಹೇಳುತ್ತೆ ಅಂದರೆ, ಮೀನಿಂಗ್ ವೆನ್ ಎ ಕೋರ್ಟ್ ಹ್ಯಾಸ್ ನೋ ಅಥಾರಿಟಿ ಎಟ್ ಆಲ್ ಟು ಹಿಯರ್ ಆ್ಯಂಡ್ ಡಿಸೈಡ್ ದ ಕೇಸ್, ಇಟ್ ಮೇ ಅರೈಸ್ ಡ್ಯೂ ಟು ಸಬ್ಜೆಕ್ಟ್ ಮ್ಯಾಟರ್ ಡಿಫೆಕ್ಟ್, ಟೆರಿಟೋರಿಯಲ್ ಡಿಫೆಕ್ಟ್, ಪಿಕ್ಯೂನರಿ ಡಿಫೆಕ್ಟ್. ನೋಡಿ, ಒಂದು ನ್ಯಾಯಾಲಯಕ್ಕೆ ಮೂರು ಥರನಾದಂತಹ ನ್ಯಾಯಿಕ ವ್ಯಾಪ್ತಿ ಇರಬೇಕು. ಒಂದೇನು, ವಿಷಯದ ಮೇಲೆ ಅದಕ್ಕೆ ಅಧಿಕಾರ ಇರಬೇಕು. ಕ್ರಿಮಿನಲ್ ಕೇಸನ್ನು ಸಿವಿಲ್ ಕೋರ್ಟ್ಗಳು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ದ ಸಬ್ಜೆಕ್ಟ್ ಮ್ಯಾಟರ್ ಶುಡ್ ಬಿ ಸಿವಿಲ್ ಮ್ಯಾಟರ್ ಓನ್ಲಿ, ನಂಬರ್ 1. ನಂಬರ್ 2, ಅದಕ್ಕೆ ಒಂದು ಕ್ಷೇತ್ರ ವ್ಯಾಪ್ತಿ ಇರ್ತದೆ. ಅದಕ್ಕೆ ಒಂದು ಏನಿರ್ತದೆ? ಕ್ಷೇತ್ರ ವ್ಯಾಪ್ತಿ ಇರ್ತದೆ. ಇಷ್ಟೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಸಿವಿಲ್ ನ್ಯಾಯಾಲಯದ ವಿಚಾರಣೆ ಮಾಡ್ಬೋದು. ಒಂದು ತಾಲೂಕಿಗೆ ಸಂಬಂಧಪಟ್ಟಂಗೆ, ಅಥವಾ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಆ ಜಿಲ್ಲೆಗೆ ಮಾತ್ರ ಅಥವಾ ಆ ತಾಲೂಕಿಗೆ ಮಾತ್ರ. ಇನ್ನೊಂದು ಫೈನಾನ್ಷಿಯಲ್ ಮ್ಯಾಟರ್. ಫಾರ್ ಎಕ್ಸಾಂಪಲ್, ಐ ಆಮ್ ಟೆಲಿಂಗ್ ಓನ್ಲಿ ಎ ಸಜೆಷನ್. ಫಾರ್ ಅಪ್ ಟು 15 lakh ವ್ಯಾಲ್ಯೂ, ಜೂನಿಯರ್ ಸಿವಿಲ್ ಕೋರ್ಟ್ ವಿಲ್ ಸಿ, ಸಿವಿಲ್ ಕೋರ್ಟ್ ಆಫ್ ಜೂನಿಯರ್ ಜಡ್ಜ್ ವಿಲ್ ಸಿ ಅಂತ ಅಂದ್ಕೊಳ್ಳೋಣ. 15 ಲಕ್ಷದವರೆಗೆ. 15 ಲಕ್ಷದ ಮೇಲಿರುವಂತಹ ಒಂದು ಪ್ರಕರಣವನ್ನು ಸಿವಿಲ್ ಕೋರ್ಟ್ ಆಫ್ ಸೀನಿಯರ್ ಜಡ್ಜ್ ನೋಡ್ತಾರೆ ಅಂತ ಇಟ್ಕೊಳ್ಳೋಣ. ಆವಾಗ ಆ ಪ್ರಕರಣ ಅಲ್ಲಿಗೆ ಹೋಗಬೇಕು. ಆ ಪ್ರಕರಣ ಆ ಸೀನಿಯರ್ ಜಡ್ಜಿಗೆ ಹೋಗಬೇಕು, ಜೂನಿಯರ್ ಸಿವಿಲ್ ಜಡ್ಜಿಗೆ ಬರೋದಿಲ್ಲ. ಅದು ಸೀನಿಯರ್ ಸಿವಿಲ್ ಜಡ್ಜಿಗೆ ಹೋಗ್ತದೆ. ಈ ರೀತಿಯಾದಂತಹ ಪಿಕ್ಯೂನಿಯರಿ, ಹಣಕಾಸಿನ ವಿಷಯದಲ್ಲಿ, ಕ್ಷೇತ್ರದ ವಿಷಯದಲ್ಲಿ, ಮತ್ತು ಆ ಪರ್ಟಿಕ್ಯುಲರ್ ಯಾವ ವಿಷಯದಲ್ಲಿ ವ್ಯಾಜ್ಯ ಇದೆ ಅನ್ನುವ ಈ ಮೂರು ವಿಷಯಗಳನ್ನು ಒಳಗೊಂಡಿರ್ತದೆ. ಯಾವುದು? ಜ್ಯೂರಿಸ್ಡಿಕ್ಷನ್. ಮೂರು ವಿಷಯಗಳನ್ನು ಒಳಗೊಂಡಿರ್ತದೆ. ಈ ಮೂರು ವಿಷಯದಲ್ಲಿ ಯಾವುದರಲ್ಲಿ ಒಂದರಲ್ಲಿ ತಪ್ಪಿದ್ರೂ ಆಯಿತು, ಅದು ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್ ಆಗುತ್ತೆ. ಒಂದರಲ್ಲಿ ತಪ್ಪಿದ್ರೂ ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್. ಆವಾಗ ಆ ಜಡ್ಜ್ಮೆಂಟ್ ಏನಾಗುತ್ತೆ? ನಲ್ ಆ್ಯಂಡ್ ವಾಯ್ಡ್ ಆಗುತ್ತೆ. ಇಟ್ ಕ್ಯಾನ್ ಬಿ ಚಾಲೆಂಜ್ಡ್ ಎಟ್ ಎನಿ ಸ್ಟೇಜ್, ಈವನ್ ಎಟ್ ದ ಎಕ್ಸಿಕ್ಯೂಷನ್ ಆ್ಯಂಡ್ ಅಪೀಲ್ ಸ್ಟೇಜ್. ನೋಡಿ, ಈ ಪ್ರಕರಣವನ್ನು ಒಮ್ಮೆ ನ್ಯಾಯಿಕ ವ್ಯಾಪ್ತಿಯೇ ಇರಲಾರ್ದಂತಹ ವಿಷಯದಲ್ಲಿ ಯಾವುದಾದ್ರೂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು ಅಂತ ಆದರೆ, ಯಾವ ಸಂದರ್ಭದಲ್ಲಿಯೂ ಅದು ನೀವು ಟೈಮ್ ಬಾರ್ಡ್ ಆಗಿ ಅಪೀಲ್ ಮಾಡಬೇಕು ಅಂತೇನಿಲ್ಲ. ಈವನ್ನು ಅದನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿಯೂ ಕೂಡ ಯಾರೇ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಆಕ್ಷೇಪಣೆ ಎತ್ತಿದರೆ, ಅಬ್ಜೆಕ್ಷನ್ ಮಾಡಿದರೆ, ಡೆಫಿನೆಟ್ಲಿ ಅವ್ರ ಅಬ್ಜೆಕ್ಷನ್ನೇ ವರ್ಕ್ ಆಗುತ್ತೆ ಹೊರತು ಜಡ್ಜ್ಮೆಂಟ್ಗೆ ಯಾವುದೇ ಬೆಲೆ ಇಲ್ಲ. ಇಟ್ ಈಸ್ ನಲ್ ಆ್ಯಂಡ್ ವಾಯ್ಡ್, ಆಲ್ವೇಸ್ ನಲ್ ಆ್ಯಂಡ್ ವಾಯ್ಡ್. 10 ವರ್ಷ ಆದಮೇಲೆ ಆ ಜಡ್ಜ್ಮೆಂಟಿನ ಎಕ್ಸಿಕ್ಯೂಷನ್ ಬಂದರೂ ಇಟ್ ಈಸ್ ನಲ್ ಆ್ಯಂಡ್ ವಾಯ್ಡ್. ಅಲ್ಲಿ ಲಿಮಿಟೇಷನ್ ಟೈಮು ಯಾವುದು ಅಪ್ಲೈ ಆಗೋದಿಲ್ಲ. ಇಟ್ ಕ್ಯಾನ್ ಬಿ ಚಾಲೆಂಜ್ಡ್ ಎಟ್ ಎನಿ ಸ್ಟೇಜ್, ಈವನ್ ಇನ್ ದ ಎಕ್ಸಿಕ್ಯೂಷನ್ ಆರ್ ಅಪೀಲ್. ನೋಡಿ, ಈ ಒಂದು ನ್ಯಾಯಾಲಯ ಪ್ರಕರಣ ವಿಚಾರಣೆ ಏನಾಗುತ್ತೆ ಅಂತಂದರೆ, ಒಂದು ನ್ಯಾಯಾಲಯಕ್ಕೆ ಇರ್ತಕ್ಕಂತಹ ನ್ಯಾಯಿಕ ಕ್ಷೇತ್ರ ಅರ್ಥ, ನ್ಯಾಯಿಕ ವ್ಯಾಪ್ತಿಯ ದೋಷ ಇದ್ದಾಗ ಅದು ವಿಷಯ ಸಂಬಂಧಿ ದೋಷ ಇರ್ಬೋದು, ಅಥವಾ ಪ್ರಾದೇಶಿಕ ದೋಷ ಇರ್ಬೋದು, ಅಂದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಮೂರನೇದ್ದು ಪಿಕ್ಯೂನಿಯರಿ, ಹಣಕಾಸು ದೋಷ ಇರ್ಬೋದು. ಹೇಳಿದ್ನಲ್ವಾ, ಜೂನಿಯರ್ ಕೋರ್ಟ್, ಜೂನಿಯರ್ ಸಿವಿಲ್ ಜಡ್ಜ್ ಕೋರ್ಟ್, ಇದಕ್ಕೆ 15 ಲಕ್ಷ ಇದೆ ಅಂದ್ಕೊಳ್ಳೋಣ. ಈ 15 ಲಕ್ಷಕ್ಕಿಂತ ಜಾಸ್ತಿ ಇದ್ದದ್ದೇನಾಗುತ್ತೆ? ಸೀನಿಯರ್ ಸಿವಿಲ್ ಜಡ್ಜ್ ಈ ಕೋರ್ಟ್ಗೆ ಹೋಗ್ತದೆ, ಅಬೌವ್ 15 lakh. ಆವಾಗ ಈ 15 ಲಕ್ಷಕ್ಕಿಂತ ಜಾಸ್ತಿ ಇರುವಂತಹ ವಿಷಯವನ್ನು ಜೂನಿಯರ್ ಸಿವಿಲ್ ಕೋರ್ಟು ಟ್ರೀಟ್ ಮಾಡಿದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ದಟ್ಸ್ ದ ಮೀನಿಂಗ್ ಆಫ್ ಇಟ್. ಆವಾಗ ಮೊದಲಿಂದನೂ ಅದೇನಾಗುತ್ತೆ? ಇಟ್ ಬಿಕಮ್ಸ್
null and void. This is very clear. Now what I am discussing, more important is this. Irregular exercise of jurisdiction. ಒಂದು ನ್ಯಾಯಾಲಯಕ್ಕೆ ನ್ಯಾಯಿಕ ವ್ಯಾಪ್ತಿ ಇರುತ್ತೆ. ಏನಿರುತ್ತೆ? ನ್ಯಾಯಿಕ ವ್ಯಾಪ್ತಿ. ನ್ಯಾಯಿಕ ವ್ಯಾಪ್ತಿ ಇದೆ, ಅಥವಾ ಅಧಿಕಾರ ವ್ಯಾಪ್ತಿ ಇದೆ, ಅಥವಾ ಅಧೀನ ವ್ಯಾಪ್ತಿ ಇದೆ ಅಂದ್ಕೊಳ್ಳೋಣ. ಆದರೆ ಅದು ನ್ಯಾಯವನ್ನು ಕೊಡುವಂತಹ ಸಂದರ್ಭದಲ್ಲಿ ಏನು ಮಾಡ್ತದೆ ಅದನ್ನು ನೋಡ್ತೀವಿ ನಾವಿಲ್ಲಿ. ಮೀನ್ಸ್ ಇಟ್ ಮೇ ಗಿವ್ ಎ ರಾಂಗ್ ಜಡ್ಜ್ಮೆಂಟ್. ಅದಕ್ಕೇನಂತೀವಿ ನಾವು? ಜಡ್ಜ್ಮೆಂಟ್ ಪರ್ ಇನ್ಕ್ಯೂರಿಯಂ ಅಂತೀವಿ. ಜಡ್ಜ್ಮೆಂಟ್ ಪರ್ ಇನ್ಕ್ಯೂರಿಯಂ. ಅದು ನ್ಯಾಯಿಕ ವ್ಯಾಪ್ತಿಯಲ್ಲೇ ಜಡ್ಜ್ಮೆಂಟ್ ಕೊಟ್ಟಿರುತ್ತೆ. ಅದಕ್ಕೆ ವ್ಯಾಪ್ತಿ ಇದೆ. ಆದರೆ ವ್ಯಾಪ್ತಿ ಇದ್ದಂತಹ ಸಂದರ್ಭ ಏನಾಗುತ್ತೆ ಅಂತಂದರೆ, ಕೊಡುವಂತಹ ತೀರ್ಪಿನಲ್ಲಿ ತಪ್ಪಿರುತ್ತೆ. ಅದು ಕಾನೂನು ಬಾಹಿರವಾಗಿರುತ್ತೆ. ಕೋರ್ಟ್ ಹ್ಯಾಸ್ jurisdiction, but it exercises wrongly or with ಪ್ರೊಸೀಜರಲ್ ಇರ್ರೆಗ್ಯುಲಾರಿಟಿ. ಅಂದರೆ ಪ್ರಕ್ರಿಯೆಗಳನ್ನು ಸರಿಯಾಗಿ ಮಾಡಿರೋದಿಲ್ಲ. ಎಕ್ಸಾಂಪಲ್, ಕೋರ್ಟ್ ಹ್ಯಾಸ್ ಎ ಪಿಕ್ಯುನರಿ ಜ್ಯೂರಿಸ್ಡಿಕ್ಷನ್ ಅಪ್ ಟು 5 lakh. ಕೇಸ್ ಫೈಲ್ಡ್ ಫಾರ್ 4 lakh. So it has got a jurisdiction, right? But summons issued improperly. ಅಲ್ಲಿ ಸಮನ್ಸ್ಗಳನ್ನ ಯಾರೋ ಸಂಬಂಧ ಇಲ್ಲಾರ್ದವ್ರಿಗೆ ಕೊಡ್ತಾರೆ. ಮತ್ತೇನು ಮಾಡ್ತಾರೆ? ಎವಿಡೆನ್ಸ್ ರೆಕಾರ್ಡೆಡ್ ರಾಂಗ್ಲಿ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತಪ್ಪಾಗಿ ರೆಕಾರ್ಡ್ ಮಾಡ್ಕೊತಾರೆ. ಆದ್ದರಿಂದ ತೀರ್ಪು ತಪ್ಪಾಗುತ್ತೆ. ಹಿಯರ್ ದ ಡಿಕ್ರಿ is valid. Even though there is a mistake of the court, the decree cannot be said to be invalid. Jurisdiction ಇಲ್ಲ ಅಂದರೆ null and void. ಬಟ್ ಇಲ್ಲಿ null and void ಅಲ್ಲ. ಈ ಅಕಸ್ಮಾತು ಈ ರೀತಿ ಕೊಟ್ಟಂತಹ ಜಡ್ಜ್ಮೆಂಟು, ಈ ಜಡ್ಜ್ಮೆಂಟ್ ಇದೆಯಲ್ಲ, ಇದನ್ನ ನೀವು ಲಿಮಿಟೇಷನ್ ಪೀರಿಯಡ್ಗಿಂತ ಮೊದಲು ಅಪೀಲ್ ಮಾಡಲಿಲ್ಲ ಅಂತಂದ್ರೆ this judgment becomes valid between those two parties, even if the judgment is wrong. ನೋಡಿ, ನೆನ್ಪಿಟ್ಕೊಳ್ಳಿ. This is very, very, very important thing for the clients to understand, for the citizens to understand, and for the practicing lawyers to understand. ಅಕಸ್ಮಾತು ಕೊಟ್ಟಂತಹ ಜಡ್ಜ್ಮೆಂಟು ಕಾನೂನು ಬಾಹಿರವಾಗಿಯೇ ಇರಲಿ, ಅದು ಕಾನೂನು ಬಾಹಿರವಾಗಿದೆ ಅಂಥೇಳಿ ಒಬ್ಬ ಪಾರ್ಟಿಗೆ ಗೊತ್ತಾದ ತಕ್ಷಣ ಆ ಪಾರ್ಟಿ ಏನು ಮಾಡಬೇಕು? ಹಿ ಹ್ಯಾಸ್ ಟು ಗೋ ಟು ದ ಅಪೆಲೆಟ್ ಅಥಾರಿಟಿ ವಿದಿನ್ ದ ಟೈಮ್. 45 ದಿವಸ ಟೈಮ್ ಇದೆ ಅಪೀಲ್ ಮಾಡಲಿಕ್ಕೆ ಅಂದರೆ, ನೀವು 45 ದಿವಸದೊಳಗೆ, 90 ದಿವಸ ಟೈಮ್ ಇದೆ ಅಂದರೆ 90 ದಿವಸದೊಳಗೆ ಆ್ಯಸ್ ಪರ್ ಲಿಮಿಟೇಷನ್ ಆ್ಯಕ್ಟ್ ನೀವೇನು ಮಾಡಬೇಕು? ಮೇಲ್ಮನವಿಯನ್ನು ಸಲ್ಲಿಸಬೇಕು. ಸಲ್ಲಿಸಿದಾಗ ನೀವು ಅಲ್ಲಿ ನಿಮಗೆ ನ್ಯಾಯ ಸಿಗ್ಬೋದು. ನೀವೇನೂ ಸಲ್ಲಿಸದೆ, ಇಲ್ಲ ಬಿಡಿ ಅವರು ಕಾನೂನು ಬಾಹಿರವಾಗಿ ಜಡ್ಜ್ಮೆಂಟ್ ಕೊಟ್ರೆ ಅಂತ ಹೇಳಿ ಸುಮ್ಮನೆ ಕೂತ್ರೆ, ಬಿಟ್ವೀನ್ ದೋಸ್ ಟೂ ಪಾರ್ಟೀಸ್ ಇಟ್ ಈಸ್ ಫೈನಲ್. It gets a legal finality between the parties, even though the judgment is per incuriam. ನ್ಯಾಯಿಕವಾಗಿ ಆ ಒಂದು ತೀರ್ಪು ತಪ್ಪಾಗಿದ್ದರೂ ಕೂಡ, ಅದರಲ್ಲಿ ಕಾನೂನು ಬಾಹಿರವಾದಂತಹ ತೀರ್ಪಾಗಿದ್ದರೂ ಕೂಡ, ಅಪೀಲ್ ಮಾಡದೆ ಹೋದರೆ ಆ ಇಬ್ಬರು ವ್ಯಕ್ತಿಗಳ ಮಧ್ಯ ಆ ತೀರ್ಪು ಫೈನಲ್ ಆಗುತ್ತೆ. ಅದನ್ನು ಮತ್ತೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಕಾನೂನು ಬಾಹಿರವಾಗಿ ಗೆದ್ದವನಿಗೆ ಅಲ್ಲಿ ಏನಾಗುತ್ತೆ? ಲಾಭ ಸಿಗುತ್ತೆ, ಪರಿಹಾರ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇಟ್ ಕ್ಯಾನ್ ನಾಟ್ ಬಿ ಟ್ರೀಟೆಡ್ ಆಸ್ ಅ ನಲಿಟಿ. ಇಟ್ ಕ್ಯಾನ್ ಓನ್ಲಿ ಬಿ ಸೆಟ್ ಅಸೈಡ್ ಬೈ ದ ಅಪೀಲ್ ಆರ್ ರಿವಿಷನ್. ನೀವೇನು ಮಾಡಬೇಕು? ರಿವ್ಯೂ ಪಿಟಿಷನರ್ ಹಾಕಬೇಕು, ಅಪೀಲರ್ ಹಾಕಬೇಕು. ಅದೇ ಜಡ್ಜ್ ಮುಂದೆ, ಸ್ವಾಮಿ ನೀವು ಈ ರೀತಿ ತಪ್ಪು ಮಾಡಿದ್ದೀರಿ ಅಂತ ಹೋಗಬೇಕು. ಅವ್ರ ತಪ್ಪನ್ನ ಅರಿವಾದರೆ ಅವರು ರಿವ್ಯೂ ಮಾಡ್ಬೋದು. ಅಥವಾ ನೀವು ಅಪೀಲ್ ಮಾಡಿ ಇದು ತಪ್ಪಾದ ಜಡ್ಜ್ಮೆಂಟ್ ಇದೆ ಅಂತ ಅಲ್ಲಿ ಹೋಗಿ ಸರಿಪಡಿಸ್ಕೋಬೇಕು. ಎರಡೂ ಮಾಡದೆ ಸುಮ್ಮ ಕೂತ್ರೆ ನಿಮ್ಮ ಹಣೆ ಬರ. ದಟ್ಸ್ ಇಟ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಉದಾಹರಣೆ, ನ್ಯಾಯಾಲಯಕ್ಕೆ 5 ಲಕ್ಷದವರೆಗಿನ ಹಣಕಾಸು ಸ್ವಾಧೀನ ಇದ್ದು 4 ಲಕ್ಷ ಮೊಕದ್ದಮೆ ವಿಚಾರಣೆ ಮಾಡುವಾಗ ಸಮನಸ್ಸು ಸರಿಯಾಗಿ ನೀಡದಿರುವುದು ಅಥವಾ ದಾಖಲಾತಿಗಳನ್ನು ಸರಿಯಾಗಿ ದಾಖಲಿಸದೇ ಇರುವುದರಿಂದ ತೀರ್ಪು ತಪ್ಪಾಗುವ ಸಾಧ್ಯತೆ ಇರ್ತದೆ. ಆದರೆ ಇದು ಅಮಾನ್ಯ ತೀರ್ಪಲ್ಲ. ತಪ್ಪಾಗಿರುವಂತಹ ತೀರ್ಪೇ ಹೊರತು ಅಮಾನ್ಯ ಅಲ್ಲ. ಇದು ಮೇಲ್ಮನವಿಯ ಮೂಲಕ ಸರಿಪಡಿಸಿಕೊಳ್ಳಬಹುದು. ಮೇಲ್ಮನವಿ ಮಾಡದೇ ಹೋದರೆ ಆ ಇಬ್ಬರ ಮಧ್ಯ ಅದೇ ತೀರ್ಪು ಅಂತಿಮ ಆಗುತ್ತೆ. ದೆನ್ ಎನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. jurisdictional fact
What is jurisdictional fact? Primarily or preliminary or collateral fact is sine qua non, and that is what is jurisdictional fact. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಅಥವಾ ಅಲ್ಲಿರ್ತಕ್ಕಂತಹ ಏನು ಫ್ಯಾಕ್ಟ್ಗಳು ನಿಮ್ಮ ಮುಂದಿದ್ದಾವೆ ಅವುಗಳಿಗೆ ನಾವೇನಂತೀವಿ ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್. ಒಂದು ಪ್ರಕರಣ ನಿಮ್ಮ ಮುಂದೆ ಬರ್ತದೆ, ನ್ಯಾಯಾಲಯದ ಮುಂದೆ ಬರ್ತದೆ. ನ್ಯಾಯಾಲಯದ ಮುಂದೆ ಬಂದಾಗ ಆ ಪ್ರಕರಣದ ಪ್ಲೇಂಟ್ ಇರ್ತದಲ್ವ, ಅದಕ್ಕೆ ಪ್ಲೇಂಟ್ ಅಂತ ಹೇಳ್ತೀವಿ ನಾವು, ಅಪ್ಲಿಕೇಶನ್ ಅಥವಾ ಪ್ಲೇಂಟ್ ಅಂತೀವಿ. ಆ ಪ್ಲೇಂಟ್ನಲ್ಲಿ ಇರ್ತಕ್ಕಂತಹ ಎಲ್ಲ ಮಾಹಿತಿಯನ್ನು ನೋಡಿದಾಗ ನಿಮ್ಗೆ ಈ ಮೊದಲನೇ ಮಾಹಿತಿ ಗೊತ್ತಾಗುತ್ತೆ. ನಿಮಗೇನು ಗೊತ್ತಾಗುತ್ತೆ? ಪ್ರಾಥಮಿಕ ಮಾಹಿತಿ ಗೊತ್ತಾಗುತ್ತೆ. ಈ ಪ್ರಾಥಮಿಕ ಮಾಹಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮಾಹಿತಿ ಇವೆಲ್ಲವನ್ನು ಸಂಗ್ರಹಿಸಿ ಒಂದು ನಿರ್ಧಾರಕ್ಕೆ ಬರ್ತೀರಲ್ವಾ, ಅದು ನಿಮ್ಮದು ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್. ದಟ್ ಈಸ್ ವಾಟ್ ಈಸ್ ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್. ಅದು ಕಂಪಲ್ಸರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಸೈನ್ ಕ್ವಾ ನಾನ್, ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್. ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್ ಅಂದರೆ ಅಥವಾ ನ್ಯಾಯಕ್ಕೆ ಸಂಬಂಧಪಟ್ಟಂಥ ನ್ಯಾಯಿಕ ವಾಸ್ತವ, ನ್ಯಾಯ ವ್ಯಾಪ್ತಿಯ ವಾಸ್ತವ ಅಂತ ಹೇಳ್ಬೋದು. ನ್ಯಾಯಿಕ ವ್ಯಾಪ್ತಿಯ ವಾಸ್ತವ. ಈ ನ್ಯಾಯಿಕ ವ್ಯಾಪ್ತಿಯ ವಾಸ್ತವ ಅಂತ ಹೇಳಿ ನಾವು ಹೇಳೋದಾದರೆ ಆ ಪ್ಲೇಂಟ್ನಲ್ಲಿ ಇರ್ತಕ್ಕಂತಹ ಪ್ರಾಥಮಿಕ ವಿಷಯಗಳು ಅವುಗಳಿಗೆ ನಾವೇನು ಹೇಳ್ತೀವಿ? ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್ ಅಥವಾ ನ್ಯಾಯಿಕ ವ್ಯಾಪ್ತಿಯ ವಾಸ್ತವಗಳು. ಅಂದರೆ ನ್ಯಾಯಾಲಯ ಅಥವಾ ನ್ಯಾಯಾಧಿಕಾರವು ತನ್ನ ಅಧೀನ ವ್ಯಾಪ್ತಿಯನ್ನು ಬಳಸುವ ಮೊದಲು ಇದನ್ನು ನಿರ್ಧರಿಸಬೇಕದು. ಇಟ್ ಹ್ಯಾಸ್ ಟು ಡಿಸೈಡ್ ದಿಸ್. ತನ್ನ ಅಧೀನ ವ್ಯಾಪ್ತಿಯನ್ನು ತನ್ನ ಹತ್ರ ಬರುತ್ತಾ ಕೇಸು ಅಂಥೇಳಿ ನೋಡಬೇಕಾದ್ರೆ ಫಸ್ಟ್ ಇದನ್ನು ಡಿಸೈಡ್ ಮಾಡಬೇಕು. ದಿಸ್ ಈಸ್ ಟು ಬಿ ಡಿಸೈಡೆಡ್. ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್ ಈಸ್ ಟು ಬಿ ಡಿಸೈಡೆಡ್. ಅದು ಬಹಳ ಸಿವಿಲ್ ದಿವಾನಿ ಏನು ನ್ಯಾಯಾಲಯಕ್ಕೆ ಅದು ಬಹಳಷ್ಟು ಅವಶ್ಯಕವಾದಂತಹ ಫಂಡಮೆಂಟಲ್ ವಿಷಯ ಅದು. ಡಿಸಿಷನ್ ಆಸ್ ಟು ಜ್ಯೂರಿಸ್ಡಿಕ್ಷನ್ ಇದನ್ನು ಫಸ್ಟ್ ಡಿಸೈಡ್ ಸಿವಿಲ್ ಕೋರ್ಟ್ಗಳು ಮೊದಲು ಡಿಸೈಡ್ ಮಾಡೋದು ನ್ಯಾಯಿಕ ವ್ಯಾಪ್ತಿಯನ್ನು. ದೇ ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ದೇ ಹ್ಯಾವ್ ಜ್ಯೂರಿಸ್ಡಿಕ್ಷನ್, ವೆದರ್ ಮೈ ಕೋರ್ಟ್ ಈಸ್ ಹ್ಯಾವಿಂಗ್ ಪವರ್ ಟು ಲುಕ್ ಇನ್ ಟು ಯುವರ್ ಕೇಸ್. ನನ್ನ ನ್ಯಾಯಾಲಯ ನಿಮ್ಮ ವಿಷಯವನ್ನು ವಿಚಾರಣೆ ಮಾಡುವ, ತೀರ್ಪು ಕೊಡುವ ಅಧಿಕಾರವನ್ನು ಹೊಂದಿದೆಯೇ ಎನ್ನುವಂತಹದ್ದನ್ನು ಆ ನ್ಯಾಯಮೂರ್ತಿಗಳು ಪ್ರಥಮವಾಗಿ ನೋಡಬೇಕಾಗ್ತದೆ. ದ ಫಸ್ಟ್ ಫೌಂಡೇಶನ್ ಆಫ್ ದ ಕೋರ್ಟ್ ಈಸ್ ಟು ಡಿಸೈಡ್ ದ ಕ್ವಶನ್ ಆಫ್ ಜ್ಯೂರಿಸ್ಡಿಕ್ಷನ್. ದಟ್ ಈಸ್ ವಾಟ್ ಈಸ್ ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್. ಕ್ವಶನ್ ಆಫ್ ಜ್ಯೂರಿಸ್ಡಿಕ್ಷನಲ್. ಇಟ್ ಈಸ್ ಟ್ರೇಸ್ಡ್ ಫ್ರಮ್ ದ ಅವೇರ್ಮೆಂಟ್ ಆಫ್ ದ ಪ್ಲೇಂಟ್. ಅದನ್ನು ಎಲ್ಲಿ ಸಿಗುತ್ತೆ ನಿಮಗೆ? ಅರ್ಜಿದಾರನ ಅರ್ಜಿಯಲ್ಲಿ ಸಿಗ್ತದೆ, ಪ್ಲೇಂಟಿಫ್ನ ಅರ್ಜಿಯಲ್ಲಿ ಸಿಗ್ತದೆ. ಅಲ್ಲಿ ಹುಡುಕ್ಬೇಕು ನೀವು. ಅಲ್ಲಿ ಹುಡುಕಿ ಅದರ ಮೇಲೆ ನೀವು ಮೊದಲೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ತೀರ್ಪು ಕೊಡಬೇಕಂತೇನಿಲ್ಲ. ಯು ಹ್ಯಾವ್ ಟು ಡಿಸೈಡ್ ವೆದರ್ ಯು ಹ್ಯಾವ್ ಜ್ಯೂರಿಸ್ಡಿಕ್ಷನ್ ಆರ್ ನಾಟ್, ರೈಟ್? ಆ್ಯಂಡ್ ನಾಟ್ ಆನ್ ದ ರಿಪ್ಲೈ ಸ್ಟೇಟ್ಮೆಂಟ್. ಒಮ್ಮೆ ಪ್ಲೇಂಟ್ ಬಂದ ಮೇಲೆ ಅವತ್ತೇ ಡಿಸೈಡ್ ಮಾಡ್ಬೇಕು ನೀವು. ಅದಾದ ಮೇಲೆ ನೋಟಿಸ್ ಇಶ್ಯೂ ಮಾಡ್ತೀರಿ. ನೋಟಿಸ್ ಇಶ್ಯೂ ಮಾಡಿದ ಮೇಲೆ ಡಿಪೆಂಡೆಂಟ್ ಏನು ಮಾಡ್ತಾನೆ? ರಿಪ್ಲೈ ಸ್ಟೇಟ್ಮೆಂಟ್ ಕೊಡ್ತಾನೆ. ರಿಪ್ಲೈ ಸ್ಟೇಟ್ಮೆಂಟಿನ ಆಧಾರದ ಮೇಲೆ ನಿರ್ಧಾರ ಮಾಡುವುದಲ್ಲ, ಅದು ತಪ್ಪು. At the stage of plaintiff giving an application to you, based on that application, the judge of the civil court will decide whether he has a jurisdiction or he doesn't have a jurisdiction. Even if sometimes judge accepts the case, and if the lawyer representing the plaintiff is ignorant of all these points, then it is a mere waste for the plaintiff. Complete waste of money, waste of time of his lawyer and his ಅನ್ನೋದನ್ನು ನೀವು ತಿಳ್ಕೋಬೇಕು. ಇಟ್ ಈಸ್ ಡಿಸೈಡೆಡ್ ಎಟ್ ದ ಸ್ಟೇಜ್ ಆಫ್ ಕಮೆನ್ಸ್ಮೆಂಟ್. ನೋಡಿ, ಪ್ರಾರಂಭದಲ್ಲಿಯೇ ಏನು ಡಿಸೈಡ್ ಮಾಡ್ತೀವಿ ನಾವು? ನ್ಯಾಯಿಕ ವ್ಯಾಪ್ತಿಯನ್ನು ಡಿಸೈಡ್ ಮಾಡ್ತೀವಿ. ನಾಟ್ ಎಟ್ ದ ಎನ್ಕ್ವೈರಿ ಸ್ಟೇಜ್. ಎನ್ಕ್ವೈರಿ ಯಾವಾಗ ಬರುತ್ತೆ? ರಿಪ್ಲೈ ಸ್ಟೇಟ್ಮೆಂಟ್ ಬರುತ್ತೆ, ಡಿಪೆಂಡೆಂಟು ರಿಪ್ಲೈ ಕೊಡ್ತಾನೆ, ಆವಾಗ ಬರುತ್ತೆ. ಅಲ್ಲ, ನೋ.
ಇಟ್ ಈಸ್ ಎಟ್ ದ ಅವೇರ್ಮೆಂಟ್ ಆಫ್ ದ ಪ್ಲೇಂಟ್. ಈ ಪ್ಲೇಂಟು ಅಪ್ಲಿಕೆಂಟು ತನ್ನ ಅಪ್ಲಿಕೇಶನ್ನಲ್ಲಿ ಏನು ವಿವರಣೆ ಕೊಟ್ಟಿದ್ದಾನೆ, ಅವೇರ್ಮೆಂಟ್, ನನಗೆ ಯಾಕೆ ಹಕ್ಕು ಇದೆ ಅನ್ನೋದನ್ನು ನಾವು ಅಲ್ಲಿ ಪ್ರತಿಪಾದಿಸಿರ್ತಾನೆ. ಅದಕ್ಕೆ ಅವೇರ್ಮೆಂಟ್ಸ್ ಅಂತೀವಿ ನಾವು. ಓಕೆ, ದಟ್ ಈಸ್ ಕಾಲ್ಡ್ ಅವೇರ್ಮೆಂಟ್ಸ್. ನೋಡಿ, ನ್ಯಾಯಾಲಯದ ಮೊದಲ ಕರ್ತವ್ಯವೇ ನ್ಯಾಯಿಕ ವ್ಯಾಪ್ತಿಯನ್ನು ಕುರಿತು ನಿರ್ಧರಿಸುವುದಾಗಿದೆ. ನ್ಯಾಯಿಕ ವ್ಯಾಪ್ತಿಯು ದಾವೇದಾರನ ತನ್ನ ದಾವೆಯಲ್ಲಿ ಮಾಡಿದ ಅವೇಶನಗಳನ್ನು ಆಧರಿಸಿಯೇ ತೀರ್ಮಾನಿಸಲಾಗುತ್ತದೆ. ಪ್ರತಿವಾದಿಯ ಉತ್ತರದ ಹೇಳಿಕೆಯನ್ನು ಆಧರಿಸಲ್ಲ. ಇದು ಆಮೇಲೆ ಬರುತ್ತೆ, ನೋಟಿಸ್ ಕೊಟ್ಟು ಎಲ್ಲ ಆದಮೇಲೆ ಇದು ಬರುತ್ತೆ. ಆ ಸ್ಟೇಜಿಗೆ ಬರೋಕ್ಕಿಂತ ಮೊದಲೇ ನ್ಯಾಯಿಕ ವ್ಯಾಪ್ತಿಯ ನಿರ್ಧಾರವು ಪ್ರಕರಣದ ಆರಂಭಿಕ ಹಂತದಲ್ಲಿಯೇ ಮಾಡಬೇಕು, ವಿಚಾರಣಾ ಹಂತದಲ್ಲಿ ಅಲ್ಲ. ವಿಚಾರಣಾ ಹಂತದಲ್ಲಿ ಅಲ್ಲ. ನ್ಯಾಯಾಲಯವು ತನ್ನ ನ್ಯಾಯಿಕ ವ್ಯಾಪ್ತಿಯನ್ನು ಖಚಿಸಿಪಡಿಕೊಳ್ಳುವುದು ಕಡ್ಡಾಯವಾಗಿದೆ. ಇಟ್ ಈಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ದ ಸಿವಿಲ್ ಕೋರ್ಟ್ ಆರ್ ದ ಜಡ್ಜ್ ಹೂ ಈಸ್ ಹ್ಯಾಂಡ್ಲಿಂಗ್ ದೋಸ್ ಥಿಂಗ್ಸ್. ಓಕೆ, ಅಂದರೆ ನ್ಯಾಯಿಕ ವ್ಯಾಪ್ತಿಯನ್ನು ನಿರ್ಧರಿಸುವಂಥದ್ದು. ಇನ್ನೊಂದು ವಿಷಯ ಬರ್ತದೆ. ಆ ವಿಷಯವನ್ನು ನಾವೇನು ಹೇಳ್ತೀವಿ ಅಂತಂದರೆ, ವಿಲ್ ಕಾಲ್ ಇಟ್ ಆಸ್ ಟ್ರೈಬ್ಯುನಲ್ಸ್. ವಿಲ್ ಕಾಲ್ ಇಟ್ ಆಸ್, ನಾವು ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಅನೇಕ ನ್ಯಾಯಾಧಿಕರಣಗಳಿಗೆ ಅವಕಾಶ ಮಾಡಿಕೊಂಡಿದ್ದೀವಿ. ವಿ ಹ್ಯಾವ್ ಡನ್ ಸೋ ಮೆನಿ ಟ್ರೈಬ್ಯುನಲ್ಸ್, ಟ್ಯಾಕ್ಸ್ ಟ್ರೈಬ್ಯುನಲ್, TDSAT, then income tax tribunal, central administrative tribunal, right, then land tribunal. ಹೀಗೆ ಬೇಕಾದಷ್ಟು ನ್ಯಾಯಾಧಿಕರಣ ಮಾಡ್ಕೊಂಡಿದ್ವಿ. ಅಂದರೆ ಏನು ಮಾಡಿದ್ದೀವಿ ನಾವು ಅಂದರೆ, ಈ ದಿವಾನಿ ನ್ಯಾಯಾಲಯಗಳ ಕಾರ್ಯಭಾರವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನು ನಾವೇನು ಮಾಡಿದ್ದೀವಿ, ನ್ಯಾಯಾಧಿಕರಣಗಳಿಗೆ ಕೊಟ್ಟಿದ್ದೀವಿ. ಲೇಬರ್ ಕೋರ್ಟ್, ಈ ರೀತಿಯಾಗಿ ಫ್ಯಾಮಿಲಿ ಕೋರ್ಟ್, ಇವೆಲ್ಲವನ್ನು ಹೇಳ್ಬೋದು ನಾವು. ಈ ರೀತಿ ಬೇರೆ ಕೊಟ್ಟಿದ್ದೀವಿ. ಹಂಗೆ ಕೊಟ್ಟಂತಹ ಸಂದರ್ಭದಲ್ಲಿ ಆ ಕೋರ್ಟಿಗೆ ಕೊಟ್ಟಂತಹ ವಿಷಯಗಳ ಏನಾಗ್ತವೆ ಅಂದರೆ, ಈ ದಿವಾನಿ ಕೋರ್ಟ್ನಿಂದ ಹೊರಗಡೆ ಹೋಗ್ತವೆ. ಅಂಥ ಕೇಸನ್ನು ಇವರು ತೊಗೊಳಕ್ಕಾಗಲ್ಲ. ವೆನ್ ಟ್ರೈಬ್ಯುನಲ್ಸ್ ಆರ್ ಫಾರ್ಮ್ಡ್, ಸರ್ಟನ್ ಜುರಿಸ್ಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್ ಆರ್ ಟೇಕನ್ ಅವೇ. ಈ ದಿವಾನಿ ನ್ಯಾಯಾಲಯಗಳ ಅಥವಾ ನಾಗರಿಕ ನ್ಯಾಯಾಲಯಗಳ ಕೆಲವೊಂದು ನ್ಯಾಯಿಕ ವ್ಯಾಪ್ತಿಗಳನ್ನು ನಾವು ನ್ಯಾಯಾಧಿಕರಣಗಳಿಗೆ ಕೊಟ್ಟಿದ್ದೀವಿ. ಅಂಥ ಕೇಸನ್ನು ಇವರು ತಗೋಬಾರ್ದು, ಅಂಥ ಕೇಸನ್ನು ಇವರು ತೆಗೆದುಕೊಳ್ಬಾರ್ದು. ಆ್ಯಂಡ್ ದಿಸ್ ಈಸ್ ಆಲ್ ಡನ್ ಆ್ಯಸ್ ಪರ್ ದ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. ಓಕೆ, ಸೊ ಸಂಸತ್ತಿನ ಕಾಯ್ದೆಯಿಂದ ನ್ಯಾಯಮಂಡಳಿಗಳು ರಚನೆಯಾದಾಗ ದಿವಾನಿ ನ್ಯಾಯಾಲಯಗಳ ಕೆಲವು ಅಧೀನ ವ್ಯಾಪ್ತಿಗಳನ್ನು ಅಥವಾ ನ್ಯಾಯಿಕ ವ್ಯಾಪ್ತಿಗಳನ್ನು ತೆಗೆದು ನ್ಯಾಯಮಂಡಳಿಗಳಿಗೆ ನೀಡಲಾಗಿದೆ. ಅವುಗಳನ್ನು ಕೂಡ ಇವರು ಗಮನಿಸಬೇಕು. ಇಫ್ ದಟ್ ಈಸ್ ದ ಜಾಬ್ ಆಫ್ ಎ ಟ್ರೈಬ್ಯುನಲ್, ಸಿವಿಲ್ ಕೋರ್ಟ್ ಕ್ಯಾನಾಟ್ ಟೇಕ್ ದಟ್ ಕೇಸ್. Right? So some 2-3 case laws I have mentioned here. Just as this one, you can understand the principles of these case laws. First case law is Kiran Singh versus Chaman Paswan. Decree passed without jurisdiction is a nullity. ಅದಕ್ಕೆ ಯೂಸ್ ಆಗುತ್ತೆ. ಕ್ಯಾನ್ ಬಿ ಚಾಲೆಂಜ್ಡ್ ಎಟ್ ಎನಿ ಸ್ಟೇಜ್. ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಹಿರಾಲಾಲ್ ಪತ್ನಿ ವರ್ಸಸ್ ಖಾಲಿನಾಥ್. ಡಿಫೆಕ್ಟ್ ಆಫ್ ಜುರಿಸ್ಡಿಕ್ಷನ್ ಈಸ್ ಫೇಟಲ್. ಒಂದು ವೇಳೆ ನ್ಯಾಯಿಕ ವ್ಯಾಪ್ತಿಯಲ್ಲಿ ಏನಾದರೂ ತಪ್ಪಿದ್ರೆ ಅದು ನಿಮಗೆ ನಿಮ್ಮ ಜಡ್ಜ್ಮೆಂಟ್ ವ್ಯಾಲ್ಯೂನೇ ಇಲ್ಲ. ಇಟ್ ಈಸ್ ಫೇಟಲ್. ಕ್ಯಾನಾಟ್ ಬಿ ಕ್ಯೂರ್ಡ್ ಬೈ ಕನ್ಸೆಂಟ್. ಇಬ್ಬರು ಪಾರ್ಟಿ ಒಪ್ಕೊಂಡ್ರೂ ಅದು ನ್ಯಾಯ ಆಗೋದಿಲ್ಲ. ಇಬ್ಬರು ಪಾರ್ಟಿ ಒಪ್ಕೊಂಡ್ರೂ ಅದು ಡಿಕ್ರಿ ವ್ಯಾಲಿಡ್ ಆಗೋದಿಲ್ಲ. ಅಫಿಷಿಯಲ್ ಟ್ರಸ್ಟಿ ವರ್ಸಸ್ ಸಚೀಂದ್ರನಾಥ್. ಜುರಿಸ್ಡಿಕ್ಷನ್ ಈಸ್ ಬೋತ್, ಇದನ್ನು ಹೇಳಿದ್ದೀನಿ ನಾನು, ಬೋತ್ ಪವರ್ ಟು ಹಿಯರ್ ಆ್ಯಂಡ್ ಡಿಸೈಡ್. ಕನ್ಸೆಂಟ್ ಕೆನಾಟ್ ಕನ್ಫರ್ ಜುರಿಸ್ಡಿಕ್ಷನ್. ಸೊ ಇದರಲ್ಲಿ 1 or 2 cases you can remember. Right? Now what is very important is, and several times in question paper this is asked, kinds of jurisdiction. ಅದನ್ನು ನಾನು ಮೊದಲೇ ಬ್ರೀಫಾಗಿ ಹೇಳಿದ್ದೀನಿ. ನೌ ಐ ವಿಲ್ ಡಿಸ್ಕಸ್ ದೆಮ್ ಇನ್ ಡೀಟೇಲ್. Jurisdiction has 3 very important components. What are those 3 important components? Subject matter. Second one is territorial jurisdiction and pecuniary jurisdiction. Subject matter, territorial jurisdiction and pecuniary. These 3 are very, very important. There are so many are there, but these 3 are very important jurisdiction. So what is subject matter?
A court is given certain subjects, all civil matters, no criminal matters. ನಾಗರಿಕ ವ್ಯಾಜ್ಯಗಳಿದಾವೆ ಅಥವಾ ದಿವಾನಿ ವ್ಯಾಜ್ಯಗಳು ಅಂತ ಹೇಳ್ತೀವಿ. ಓಕೆ, ಲೈಕ್ ಫ್ಯಾಮಿಲಿ ಕೋರ್ಟ್, ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್. ಸೊ ಫ್ಯಾಮಿಲಿ ಕೋರ್ಟ್ ಹ್ಯಾಸ್ ಗಿವನ್ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್. Labor court has given dispute between labor and the owner or dispute among the laborers, right? And land related issues, Tahsildar court, right? And the issues relating to other civil matters like torts. So those will come under civil courts, right? ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್, ಯಾವುದೇ ಒಂದು ನ್ಯಾಯಾಲಯವನ್ನು ತೆಗೆದುಕೊಂಡ್ರೆ ಇದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಚಿಕ್ಕಮಗಳೂರಲ್ಲಿರ್ತಕ್ಕಂತಹ ದಿವಾನಿ ನ್ಯಾಯಾಲಯ ಹಾಸನದಲ್ಲಿರ್ತಕ್ಕಂಥ ವಿಷಯವನ್ನು ಚರ್ಚೆ ಮಾಡಕ್ಕೆ ಬರಲ್ಲ. ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ತಾಲೂಕ್, ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಡಿಸ್ಟಿಕ್ ಅನ್ನೋದನ್ನು ನಾವೇನಂತೀವಿ, ಟೆರಿಟೋರಿಯಲ್ ಅಂತೀವಿ. ಡಿಸೈಡ್ಸ್ which geographical area can try the case. Then ಪಿಕ್ಯೂನಿಯರಿ ಜ್ಯೂರಿಸ್ಡಿಕ್ಷನ್ ಅಂದರೆ ವಾಟ್ ಈಸ್ ದ ಫೈನಾನ್ಷಿಯಲ್ ಲಿಮಿಟ್. ನೋಡಿ, ಯಾವುದೇ ಒಂದು ಪ್ಲೇಂಟನ್ನು ನಾವು ಪ್ರೆಸೆಂಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಆ ಪ್ಲೇಂಟಿಗೆ ಸಂಬಂಧಪಟ್ಟಂತೆ ವ್ಯಾಲ್ಯೂನ ಡಿಸೈಡ್ ಮಾಡ್ತಾರೆ. ನಾವು ಪ್ಲೇಂಟಲ್ಲೇ ಬರೀಬೇಕು, ನನ್ನ ಪ್ಲೇಂಟಿನ ನನಗೆ ಇಷ್ಟು ಪರಿಹಾರ ಬೇಕಾಗಿದೆ, ಇಷ್ಟು ನನಗೆ ಕಾಂಪೆನ್ಸೇಷನ್ ಬೇಕಾಗಿದೆ. ಬರೆದ ಕೂಡಲೇ ಅದು ಡಿಸೈಡ್ ಆಗುತ್ತೆ. ಜೂನಿಯರ್ ಸಿವಿಲ್ ಹೋಗುತ್ತೋ, ಸೀನಿಯರ್ ಸಿವಿಲ್ ಜಡ್ಜಿಗೆ ಹೋಗುತ್ತೋ, ಅಥವಾ ಸ್ಮಾಲ್ ಕಾಜಸ್ ಕೋರ್ಟ್ಗೆ ಹೋಗುತ್ತೋ ಅನ್ನೋದು ಡಿಸೈಡ್ ಆಗುತ್ತೆ. ಆವಾಗ ಲಾಯರು ಅಲ್ಲೇ ತೊಗೊಂಡು ಹೋಗ್ಬೇಕು ಆ ಕೇಸ್ನ. ಅದು ಬಿಟ್ಟು ಬೇರೆ ಕೋರ್ಟಿಗೆ ತೊಗೊಂಡು ಹೋದರೆ ಅದೇನಾಗುತ್ತೆ, ಡಿಫೆಕ್ಟ್ ಇನ್ ಜ್ಯೂರಿಸ್ಡಿಕ್ಷನ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ದೆನ್ ದೇರ್ ಆರ್ ಸರ್ಟನ್ ಅದರ್ ಜ್ಯೂರಿಸ್ಡಿಕ್ಷನ್ಸ್. ದೋಸ್ ತ್ರೀ ಆರ್ ವೆರಿ ಮಚ್ ಫಂಡಮೆಂಟಲ್. ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್, these three will be looked into by any court before whom the plaint comes. ಯಾವುದೇ ಒಂದು ಕೋರ್ಟಿನ ಮುಂದೆ ಕೇಸು ಬಂದಾಗ ಪ್ಲೇಂಟ್, ಈ ಪ್ಲೇಂಟಲ್ಲಿ ಈ ಮೂರು ಅಂಶಗಳು, ಅರ್ಜಿಯಲ್ಲಿ ಈ ಮೂರು ಅಂಶಗಳಿರ್ತವೆ. ಆ ಪರ್ಟಿಕ್ಯುಲರ್ ಸಿವಿಲ್ ಕೋರ್ಟ್ ಇದೆಯಲ್ಲ, ಈ ಸಿವಿಲ್ ಕೋರ್ಟ್ನ ಬೇಸಿಕ್ ಡ್ಯೂಟಿ ಇದು, ಇವು ಮೂರನ್ನು ನೋಡುವಂಥದ್ದು. ಈ ಮೂರನ್ನು ನೋಡುವಂಥದ್ದು ಅದರ ಮೂಲಭೂತವಾದಂತಹ ಕರ್ತವ್ಯ. ಅದು ತಪ್ಪು ಮಾಡ್ಬೋದು, ನಾವು ಲಾಯರ್ ಆಗಿ ನಾವು ತಪ್ಪು ಮಾಡಬಾರ್ದು. ನಾವು ಸರಿಯಾದ ಕೋರ್ಟಿನ ಮುಂದೆ ವಿಷಯವನ್ನು ತೊಗೊಂಡು ಹೋಗ್ಬೇಕು ಅಂತಂದರೆ ಈ ಮೂರು ವಿಷಯಗಳ ಬಗ್ಗೆ ಸರಿಯಾದ ಜ್ಞಾನ ನಮಗಿರಬೇಕು. ಆಸ್ ಎ ಲಾಯರ್ ಐ ಮಸ್ಟ್ ನೋ which court I should approach based on these three fundamental parameters. These are the basic kinds of determining the jurisdiction. And then there are other jurisdiction also, original jurisdiction and appellate jurisdiction. For example, if there is a case which is having only 4 lakh pecuniary value and other this one subject matter is okay, then territory is okay, then the civil junior judge court is empowered. That is original jurisdiction. All civil courts are having original jurisdictions. ಸೀನಿಯರ್ ಸಿವಿಲ್ ಜಡ್ಜ್ ಇರಲಿ, ಜೂನಿಯರ್ ಸಿವಿಲ್ ಜಡ್ಜ್ ಇರಲಿ, ಅಥವಾ ಸ್ಮಾಲ್ ಕಾಜಸ್ ಇರಲಿ, ಅವೆಲ್ಲವುಗಳಿಗೂ ಮೂಲವಾದಂತಹ ನ್ಯಾಯಿಕ ಅಧಿಕಾರ ಇರುತ್ತೆ, ಮೂಲವಾದಂತಹ ನ್ಯಾಯಿಕ ವ್ಯಾಪ್ತಿ ಇರುತ್ತೆ. ದಟ್ ಈಸ್ ಫಂಡಮೆಂಟಲ್ ಆರ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳೋದಕ್ಕೆ. ಒಮ್ಮೆ ಆ ನ್ಯಾಯಾಲಯದಲ್ಲಿ ವಿಷಯ ತೀರ್ಪು ಆದಾಗ, ಡಿಕ್ರಿ ಆದಾಗ, ಆ ಡಿಕ್ರಿ ಒಬ್ಬರಿಗೆ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಇನ್ನೊಬ್ಬರಿಗೆ ಇಷ್ಟ ಆಗದೇ ಇರುವವರು ಏನು ಮಾಡ್ತಾರೆ, ಆ ಡಿಕ್ರಿಯ ಮೇಲೆ ಮೇಲ್ಮನವಿಗೆ ಹೋಗ್ತಾರೆ. ಆ ಮೇಲ್ಮನವಿಗೆ ಹೋಗ್ಲಿಕ್ಕೂ ಇದೇ ರೀತಿಯಾದಂತಹ ಒಂದು ಅವಕಾಶ ಇರ್ತದೆ. ಏನು ಅವಕಾಶ? ಅಪಿಲೇಟ್ ಕೋರ್ಟ್ ಅಂತಿರುತ್ತೆ. ಫಾರ್ ಎಕ್ಸಾಂಪಲ್, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಜೂನಿಯರ್ ಆರ್ ಸೀನಿಯರ್ ಕೋರ್ಟಲ್ಲಿ ನೀವು ಡಿಸೈಡ್ ಆದದ್ದು, ಇಟ್ ಮೇ ಗೋ ಟು ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ ಆ್ಯಸ್ ಎನ್ ಅಪೀಲ್. ಮೇಲ್ಮನವಿ ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ಗೆ ಹೋಗ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ನಲ್ಲಿ ಡಿಸೈಡ್ ಆದಂಥ ವಿಷಯ ಎಲ್ಲಿ ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದು. ಇವು ಏನು ಗೊತ್ತಾ, ಮೇಲ್ಮನವಿ ವ್ಯಾಪ್ತಿಗಳು. ಅಪೆಲೇಟ್ ಜ್ಯೂರಿಸ್ಡಿಕ್ಷನ್ ಮೇಲ್ಮನವಿ ನ್ಯಾಯಿಕ ವ್ಯಾಪ್ತಿ. ಒರಿಜಿನಲ್, ವೆನ್ ದ ಕೋರ್ಟ್ ಹಿಯರ್ಸ್ ದ ಕೇಸ್ ಫಸ್ಟ್ ಹ್ಯಾಂಡ್, ಯಾವುದು ಮೊದಲ ಆ ಪ್ರಕರಣವನ್ನು ಹಿಯರ್ ಮಾಡುತ್ತೋ ಅದು ಒರಿಜಿನಲ್ ಜ್ಯೂರಿಸ್ಡಿಕ್ಷನ್. ಅದು ಜೂನಿಯರ್ ಸಿವಿಲ್ ಕೋರ್ಟ್ ಇರ್ಬೋದು, ಸೀನಿಯರ್ ಸಿವಿಲ್ ಕೋರ್ಟ್ ಇರ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಕೋರ್ಟು ಇರ್ಬೋದು, ರೈಟ್? ಸೊ ಆ ರೀತಿಯಾದಂಥ ಕೋರ್ಟಿಗೆ ನಾವೇನಂತೀವಿ, ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂತೀವಿ. ಅಪೆಲೇಟ್ ಜ್ಯೂರಿಸ್ಡಿಕ್ಷನ್ ಅಂದರೆ ವೆನ್ ದ ಕೇಸ್ ಈಸ್ ಹರ್ಡ್ ಆ್ಯಸ್ ಅನ್ ಅಪೀಲ್ ಅಗೇನ್ಸ್ಟ್ ದಿ ಲೋಯರ್ ಕೋರ್ಟ್ಸ್ ಡಿಸಿಷನ್. ಅಧೀನ ನ್ಯಾಯಾಲಯದ ವಿಚಾರಣೆಯನ್ನು ಬಂದಂತಹ
ತೀರ್ಪಿನ ಮೇಲೆ ಮೇಲ್ಮನವಿ ಬಂದಾಗ ಆ ಮೇಲ್ಮನವಿಯನ್ನು ಮೊದಲ ಬಾರಿಗೆ ವಿಚಾರಣೆ ಮಾಡುವ ಹಕ್ಕಿರುತ್ತಲ್ವ, ಅದು ಅಪಿಲೇಟ್ ಜ್ಯೂರಿಸ್ಡಿಕ್ಷನ್. ಮೇಲ್ಮನವಿ, ಕೆಳದರ್ಜೆ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ವಿಚಾರಣೆ ಮಾಡುವ ಹಕ್ಕೇನಿದು, ಇದು ಅಪಿಲೇಟ್ ಜ್ಯೂರಿಸ್ಡಿಕ್ಷನ್. ಇದು ಅಪಿಲೇಟ್, ಇದು ಮೂಲ ನ್ಯಾಯಿಕ ವ್ಯಾಪ್ತಿ ಮತ್ತು ಮೇಲ್ಮನವಿ ನ್ಯಾಯಿಕ ವ್ಯಾಪ್ತಿ. ದೆನ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಕನ್ಕರೆಂಟ್ ಜ್ಯೂರಿಸ್ಡಿಕ್ಷನ್. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಎಕ್ಸ್ಕ್ಲೂಸಿವ್ ಅಂದರೆ ಬೇರೆಯವರಿಗೆ ಇರೋದಿಲ್ಲ, ಅದೇ ಕೋರ್ಟಿಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ಡೈವರ್ಸ್ ಕೇಸ್, it has to go to family court only. You cannot go to civil court. That is called exclusive jurisdiction. Exclusive jurisdiction. Concurrent means sometimes there may be two options for you. You can go to this court also, you can go to that court also. That is what is known as concurrent. Samana ನ್ಯಾಯಿಕ ವ್ಯಾಪ್ತಿ. ನೋಡಿ, ಎಕ್ಸ್ಕ್ಲೂಸಿವ್, ಓನ್ಲಿ ಎ ಪರ್ಟಿಕ್ಯುಲರ್ ಕೋರ್ಟ್ ಟ್ರೈ ದ ಮ್ಯಾಟರ್. ಕನ್ಕರೆಂಟ್, 2 or more courts have the same authority. ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಆ ರೀತಿಯ ಅವಕಾಶ ಇರ್ಬೋದು. ಅದಕ್ಕೆ ನಾವೇನಂತೀವಿ, ಕನ್ಕರೆಂಟ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ದೆನ್ these are all the types of jurisdiction. These are all the types of jurisdiction, and very important is 1, 2, 3. Very important is 1, 2, 3, and then this is 4 and 5. Talks about this is appellate jurisdiction, and then exclusive jurisdiction and concurrent jurisdiction. And you can see these relevant provisions in the CPC. ಎಲ್ಲಿ ಸಿ ಪಿ ಸಿನಲ್ಲಿ ಇದು ಎಲ್ಲಿದೆ ಅಂತ ಹೇಳಿ ನಾವು ನೋಡೋದಾದ್ರೆ, we can look at section 9. Civil courts have jurisdiction to try all civil suits unless expressly impliedly barred. Unless expressly ಅಂದ್ರೆ ಏನು ಮಾಡ್ತಾರೆ, ಕೆಲವು ಟ್ರೈಬ್ಯುನಲ್ಗೆ ಅಧಿಕಾರ ಕೊಟ್ಟಿರ್ತಾರೆ, ಕೆಲವು ಫ್ಯಾಮಿಲಿ ಕೋರ್ಟ್ಗೆ ಅಧಿಕಾರ ಕೊಟ್ಟಿರ್ತಾರೆ, ಅಂಥದನ್ನು ಬಾರ್ ಮಾಡಿರ್ತಾರೆ. ಅವನು ಬಿಟ್ಟರೆ ಎಲ್ಲ ವಿಷಯಗಳನ್ನು ಅವರು ವಿಚಾರಣೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ಅಂತಿದ್ರ ಅರ್ಥ. ಆಮೇಲೆ ಯಾವ ಥರದಂತಹ ಒಂದು ಇದು ಇರ್ತದೆ ಅನ್ನೋದನ್ನು ನಾವು ಸೆಕ್ಷನ್ 1520 ಹೋಗ್ತಾ ನಾವು ಇದನ್ನು ನೋಡ್ತೀವಿ. ಐ ಡೋಂಟ್ ಪ್ರೆಷರೈಸ್ ಅಬೌಟ್ ದಿಸ್. ಎಸ್ಪೆಷಲಿ ಇಲ್ಲಿ ನೋಡಿ, ಏನು ಟೆರಿಟೋರಿಯಲ್, ಪಿಕ್ಯುನರಿ, ಇದ್ರ ಬಗ್ಗೆಲ್ಲ ಇದರಲ್ಲಿ ಬರೆಯಲಾಗಿರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ, ಜ್ಯೂರಿಸ್ಡಿಕ್ಷನ್ ಈಸ್ ಡಿಸೈಡೆಡ್ ಬೈ ದಿ ಸ್ಟೇಟ್ ಆ್ಯಕ್ಟ್. ಸ್ಟೇಟ್ ಆ್ಯಕ್ಟ್ ಇದೆಯಲ್ಲ, ಆಯಾ ರಾಜ್ಯದ ವಿಧಾನಮಂಡಲ ಕಾನೂನುಗಳನ್ನು ಮಾಡಿರುತ್ತೆ. ವಿಧಾನಮಂಡಲ, ಈ ಕರ್ನಾಟಕದ ಜ್ಯೂರಿಸ್ಡಿಕ್ಷನ್ ಇರ್ತಕ್ಕಂಥ ಸಿವಿಲ್ ಕೋರ್ಟ್ಗಳ ಯಾವ್ದು ಜ್ಯೂರಿಸ್ಡಿಕ್ಷನ್ ಏನು ಅನ್ನೋದನ್ನು ಕರ್ನಾಟಕದ ಸರ್ಕಾರ ಕಾನೂನನ್ನು ಮಾಡಿರ್ತದೆ. ಆ ಕಾನೂನಿನ ಪ್ರಕಾರ ಇವರು ತಮ್ಮ ನ್ಯಾಯಿಕ ವ್ಯಾಪ್ತಿಯ ಅಧಿಕಾರವನ್ನು ಪಡೆದುಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ಆಲ್ ಅಬೌಟ್ ಅವರ್ ಕಾನ್ಸೆಪ್ಟ್ ಆಫ್ jurisdiction. Conclusion. See, jurisdiction of civil courts is a foundation for fair adjudication. This is a foundation for fair adjudication. A court must ensure that it has a subject matter. A court must ensure that it has a subject matter. ಯಾವುದೇ ಒಂದು ನ್ಯಾಯಾಲಯ ತನ್ನ ತೀರ್ಪನ್ನು ಕೊಡುವ ಮೊದಲು ಒಂದು ಅರ್ಜಿಯನ್ನು ಸ್ವೀಕರಿಸಿದ ತಕ್ಷಣ ಮೊದಲೇ ಅದು ತೆಗೆದುಕೊಳ್ಳಬೇಕಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ಏನು ಅಂತಂದರೆ, ನನಗೆ ಈ ವಿಷಯದ ಮೇಲೆ ನ್ಯಾಯಿಕ ಅಧಿಕಾರ ವ್ಯಾಪ್ತಿ ಇದೆಯಾ ಅಂತಕ್ಕಂಥದ್ದು. ಒಂದೇ ಅಲ್ಲ, ವಿಷಯದ ಮೇಲೆ ಅಧಿಕಾರ ಇದೆಯಾ ಅಂತ ತಿಳ್ಕೋಬೇಕು. ಆಮೇಲೆ ನನಗೆ ಆ ಒಂದು ವಿಷಯದಲ್ಲಿ ಕ್ಲೇಮ್ ಮಾಡಿದಂತಹ ಪರಿಹಾರ ಎಷ್ಟಿದೆ, ಆ ಪರಿಹಾರದ ಪ್ರಕಾರ ನನಗೆ ಅದನ್ನು ನಿರ್ಧರಿಸುವಂಥ ಅಧಿಕಾರ ಇದೆಯಾ, ಮತ್ತು ಈ ವಿಷಯ ಒಂದು ಕಡೆ, ಪರಿಹಾರ ಒಂದು ಕಡೆ, ಅಲ್ಲದೆ ನನ್ನ ನ್ಯಾಯಿಕ ಕ್ಷೇತ್ರ ಯಾವುದು, ಆ ಕ್ಷೇತ್ರದ ಒಳಗಡೆ ಈ ಘಟನೆ ನಡೆದಿದೆಯಾ ಅಂತಕ್ಕಂಥದ್ದು. ಈ ಮೂರನ್ನು ಗಮನಿಸಿದ ನಂತರ, ಈ ಮೂರನ್ನು ನೋಡಿದ ನಂತರ ಇಟ್ ವಿಲ್ come to a conclusion of jurisdictional fact. Jurisdictional fact. ನ್ಯಾಯ ವ್ಯಾಪ್ತಿಯ ವಾಸ್ತವ. ಈ ನ್ಯಾಯ ವ್ಯಾಪ್ತಿಯ ವಾಸ್ತವ ಈ ಮೂರು ಅಂಶಗಳನ್ನು ಒಳಗೊಂಡಿರುತ್ತದೆ. ಈ ಮೂರು ಅಂಶವು ಆ ಒಂದು ಅರ್ಜಿಯಲ್ಲಿದ್ದರೆ, ಪ್ಲೇಂಟಲ್ಲಿದ್ದರೆ, ಆವಾಗ ಆ ಮೂರು ಅಂಶವು
ನಿನ್ನ ನ್ಯಾಯಾಲಯಕ್ಕೆ ಸರಿ ಹೋಗ್ತಾ ಇದ್ದರೆ ಆ ಪ್ರಕರಣವನ್ನು ಕೈಗೆತ್ತಿಕೊಂಡ್ರೆ ಆವಾಗ ನೀವು ಜ್ಯೂರಿಸ್ಡಿಕ್ಷನ್ ಪ್ರಕಾರ ಪ್ರಕರಣದ ವಿಚಾರಣೆಯನ್ನು ಮಾಡ್ತಿದ್ದೀರಿ. ಇದರಲ್ಲಿ ಯಾವುದರಲ್ಲೂ ಒಂದು ನ್ಯೂನತೆ ಇತ್ತು ಅಂತಂದರೆ ನೀವು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥ. ನಿಮ್ಮ ಆ ಲಾಯರ್ನ ಪ್ರಯತ್ನವು ವ್ಯರ್ಥ, ಆ ವ್ಯಕ್ತಿ ಅಪ್ಲಿಕೆಂಟನ ಪ್ರಯತ್ನವು ವ್ಯರ್ಥ. ಏನೂ ಅದರ ಪರಿಣಾಮನೇ ಕಾನೂನಾತ್ಮಕವಾಗಿ ಅದರ ಪರಿಣಾಮ ಇರೋದಿಲ್ಲ. ಇಫ್ ಜ್ಯೂರಿಸ್ಡಿಕ್ಷನ್ ಈಸ್ ಲ್ಯಾಕಿಂಗ್, the entire and the judgment, the entire trial and the judgment become void. ಶೂನ್ಯವಾಗಿಬಿಡ್ತದೆ. ನೋ ಇಫೆಕ್ಟ್ ಎಟ್ ಆಲ್. ಕಾನೂನು ಅದನ್ನು ಕನ್ಸಿಡರೇ ಮಾಡೋದಿಲ್ಲ. 10 ವರ್ಷ ಆದಮೇಲೆ ನೋಡಿ, ಲಿಮಿಟೇಷನ್ ಲಾ ಇದಕ್ಕೆ ಅಪ್ಲೈ ಆಗೋದಿಲ್ಲ, ಲಿಮಿಟೇಷನ್ ಆ್ಯಕ್ಟ್ ಇದಕ್ಕೆ ಅಪ್ಲೈ ಆಗೋದಿಲ್ಲ. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ದಿವಾನಿ ನ್ಯಾಯಾಲಯಗಳ ನ್ಯಾಯಿಕ ವ್ಯಾಪ್ತಿ ನ್ಯಾಯಾಲಯದ ಮೂಲಾಧಾರ. ವಿಚಾರಣೆ ಪ್ರಾರಂಭಿಸುವ ಮೊದಲು ನ್ಯಾಯಾಲಯವು ವಿಷಯ, ಹಣಕಾಸು ಮತ್ತು ಪ್ರದೇಶ ಸಂಬಂಧಿ ಅಧಿಕಾರ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಳ್ಳಬೇಕು. ಅಧೀನ ವ್ಯಾಪ್ತಿ ಇಲ್ಲದಿದ್ದರೆ ತೀರ್ಪು ಅಮಾನ್ಯವಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ತುಂಬ ಸವಿಸ್ತಾರವಾಗಿ ನಾನು ನಿಮಗೆ ಎಲ್ಲ ಆಯಾಮಗಳಲ್ಲಿಯೂ ಈ ದಿವಾನಿ ನ್ಯಾಯಾಲಯಗಳಿಗೆ ನ್ಯಾಯಿಕ ವ್ಯಾಪ್ತಿ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಸೊ ಈ ಒಂದು ಜ್ಯೂರಿಸ್ಡಿಕ್ಷನ್ ಮೇಲೆ ನಿಮಗೆ ಒಂದು ಲಾಂಗ್ ಆನ್ಸರ್ ಪ್ರಶ್ನೆ ಬರುವಂತಹ ಸಾಧ್ಯತೆ ಇದ್ದೇ ಇರ್ತದೆ. ಬಹಳ ಕೂಲಂಕುಷವಾಗಿ ಈ ವಿಷಯವನ್ನು ನೀವು ನೋಡಬೇಕು. ಇನ್ನೇ ನಟ್ಸೆಲ್ ನಾನು ಹೇಳೋದಾದರೆ 3 ವಿಷಯಗಳನ್ನು ಅವಲಂಬಿಸಿದಂತಹ ವಿಷಯವೇ ಜ್ಯೂರಿಸ್ಡಿಕ್ಷನ್ ಆಗಿದೆ. ಒಂದು ಕ್ಷೇತ್ರ, ಇನ್ನೊಂದು ವಿಷಯ, ಮತ್ತೊಂದು ಆ ಒಂದು ಅರ್ಜಿಯ ಹಣಕಾಸಿನ ಮೊತ್ತ. ಈ 3 ಲಕ್ಷಣಗಳನ್ನು ಒಂದು ನ್ಯಾಯಿಕ ವ್ಯಾಪ್ತಿ ಹೊಂದಿರುತ್ತದೆ. ಈ 3 ಲಕ್ಷಣಗಳು ಏನಿವೆ ಅನ್ನೋದನ್ನು ತಿಳ್ಕೊಳ್ತೀವಿ, ವಾಸ್ತವ ಅನ್ನೋದು ತಿಳ್ಕೊತೀವಲ್ವ, ಅದಕ್ಕೆ ನ್ಯಾಯಿಕ ವ್ಯಾಪ್ತಿಯ ವಾಸ್ತವ ಅಥವಾ ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಇಫ್ ದ ಜ್ಯೂರಿಸ್ಡಿಕ್ಷನಲ್ ಫ್ಯಾಕ್ಟ್ ಈಸ್ ಡಿಫೆಕ್ಟಿವ್, ದೆನ್ ದೇರ್ ಈಸ್ ನೋ ಪಾಯಿಂಟ್ ಇನ್ ಕಂಡಕ್ಟಿಂಗ್ ಆರ್ ಮೇಕಿಂಗ್ ದ ಟ್ರಯಲ್ ಆಫ್ ದ್ಯಾಟ್ ಕೇಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ ಮೊದಲನೇ ವಿಡಿಯೋನ ನೀವು ತುಂಬ ಜನ ನೋಡಿದ್ದೀರಿ. ಬಹಳ ಜನರ ಬೇಡಿಕೆ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಜ್ಯೂರಿಸ್ಪ್ರುಡೆನ್ಸ್ ಕ್ಲಾಸ್ನ ನಾನು ಮುಗಿಸಿದ ಮೇಲೆ CPC ಮಾಡಬೇಕು ಅಂತ ನನ್ನದು ಅಭಿಪ್ರಾಯ ಇತ್ತು. ಆದಾಗ್ಯೂ ನಿಮ್ಮ ಒಂದು ಒತ್ತಾಯದ ಮೇಲೆ ಈ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ಈ ಕ್ಲಾಸ್ಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಸೈಡ್ ಬೈ ಸೈಡ್ ನಾನು ಈ ತಿಂಗಳಲ್ಲಿ ಜ್ಯೂರಿಸ್ಪ್ರುಡೆನ್ಸನ್ನು ಮುಗಿಸೋನಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೀವು ಕೊಟ್ಟಂತಹ ಸಪೋರ್ಟು, ನೀವು ಕೊಟ್ಟಂತಹ ಕಮೆಂಟ್ಗಳು ನನ್ನ ಈ ಕ್ಲಾಸ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳಷ್ಟು ನನಗೆ ಹೆಲ್ಪ್ ಆಗ್ತವೆ. ಆದ್ದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ಗಳನ್ನು ಹೇಳಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲದೆ ಇನ್ನೂ ಹೆಚ್ಚು ಹೆಚ್ಚು ಜನರನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ನಿಮ್ಮ ಹತ್ರ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.